ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇ ಕ್ಲಾಸ್ ಆಗಿರೋದಕ್ಕೆ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯವನ್ನ ಕೊಡ್ತಾ ನಾವು ತರಗತಿಗೆ ಸಾಗೋಣ. ನಮ್ಮ ಸಂಕಲ್ಪ ಸಂಸ್ಥೆ 2020ರಲ್ಲಿ ಸ್ಟಾರ್ಟ್ ಆದಂತಹ ಸಂಸ್ಥೆ. ಮೊದಲು 4 ಹಳ್ಳಿಗಳಿಂದ ಶುರುವಾಗಿರೋದು. ಇವತ್ತು ಹತ್ತತ್ರ 2000ಕ್ಕೂ ಹೆಚ್ಚು ಹಳ್ಳಿಗಳನ್ನ ತಲುಪಿದೆ. ಹಾಗೆ 5 ರೀತಿಯ ಕೋರ್ಸ್ಗಳನ್ನ ನಾವು ನಡೆಸ್ತಾ ಇದ್ದೀವಿ. SSLC ಮಕ್ಕಳಿಗೆ, ಹಾಗೆ ಸೆಕೆಂಡ್ PUC ಮಕ್ಕಳಿಗೆ, ಮತ್ತೆ 8ನೇ ತರಗತಿಯ NMMS ಕೋರ್ಸ್ಗಳನ್ನ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಒದಗಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು 6000 ಹೆಚ್ಚು ಮಕ್ಕಳು ಕ್ಲಾಸ್ಗಳಿಂದ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಆಶಯ ಏನು ಅಂತ ಅಂದ್ರೆ, ಇವತ್ತು ನಾವು ನಿಮ್ಮ ಜೊತೆ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ನೀವು ಈ ತರಗತಿಗಳ ಉಪಯೋಗವನ್ನ ಪಡ್ಕೊಂಡು ನೀವು ಕೂಡ ಒಂದು ರ್ಯಾಂಕ್ ಅನ್ನ ಪಡ್ಕೊಳ್ಳುವಂತಹ ವಿದ್ಯಾರ್ಥಿಗಳಾಗ್ಲಿ ಅನ್ನೋದು ನಮ್ಮ ಸಂಸ್ಥೆಯ ಎಲ್ಲರ ವತಿಯಿಂದ ಆಶಯ ಪಡುವಂತಹದ್ದು. ಹಾಗೇನೆ ನೀವು ಒಂದು ರ್ಯಾಂಕ್ ಅನ್ನ ಪಡ್ಕೊಂಡ್ರೆ ಇದರಿಂದ ನಮ್ಮ ಸಂಸ್ಥೆಗೂ ಒಂದು ಹೆಚ್ಚಿನ ಗರಿ ಸಿಕ್ಕ ಹಾಗೆ ಆಗತ್ತೆ. ಆಯ್ತಾ? ಇಲ್ಲಿ ಈ ನಮ್ಮ ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬೆಳೆಯೋದಿಕ್ಕೆ ಕಾರಣವಾಗಿರೋದು ಹಲವಾರು ಇನ್ವೆಸ್ಟರ್ಗಳು, ಪ್ರೊಮೋಟರ್ಸ್ಗಳು, ಹಾಗೇನೆ ಹಲವಾರು NGOಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಇವತ್ತು ಸಂಕಲ್ಪ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದರಲ್ಲಿ ಪ್ರಸನ್ನ ಕಾರ್ತಿಕ್ ಸರ್ ಇರಬಹುದು, ಹಾಗೇನೆ ಇನ್ನು ಹಲವಾರು ಶಿಕ್ಷಕ ವೃಂದದವರು ಪ್ರತಿನಿತ್ಯ ಕೆಲಸ ಮಾಡಿ ಗೌರ್ಮೆಂಟ್ ಮತ್ತು ಏಡೆಡ್ ಸ್ಕೂಲ್ಗಳಿಗೆ ನಾವು ಈ ರೀತಿಯ ತರಗತಿಗಳನ್ನ ನಡೆಸ್ತಾ ಇದ್ದೇವೆ. ಸೊ ನಮ್ದೊಂದು ವಿಶ್ ಏನು ಅಂತ ಅಂದ್ರೆ, ಇವತ್ತು ನಿಮ್ಮ ಜೊತೆಗೆ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ನೀವು ಎಲ್ಲರೂ ಈ ತರಗತಿಯ ಪ್ರಯೋಜನವನ್ನ ಪಡ್ಕೊಳ್ಳಿ, ಹಾಗೆ ಅಭ್ಯಾಸವನ್ನ ಮುಂದುವರಿಸಿ ನೀವು ಕೂಡ ರ್ಯಾಂಕ್ ಅನ್ನ ಪಡೆಯೋ ಹಾಗಾಗ್ಲಿ ಅಂತ ನಾನು ಹಾಗೆ ನಮ್ಮ ಸಂಕಲ್ಪ ತಂಡ ವಿಶ್ ಮಾಡ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಕೇಳಿಸ್ತಾ ಇದೆಯಾ? ಓಕೆ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೆ, ಅಂದ್ರೆ ಪಾಠ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಮಧ್ಯದಲ್ಲಿ ಏನಾದ್ರೂ ಡೌಟ್ಸ್ ಬಂದ್ರೆ ನೀವು ತಕ್ಷಣ ಅದನ್ನ ಕೇಳ್ಕೋಬಹುದು, ಆಯ್ತಾ? ಅಥವಾ ಏನಾದ್ರೂ ಅರ್ಥ ಆಗಿಲ್ಲ ಅನ್ನೋದಿದ್ರು ನೀವು ಕೇಳ್ಕೋಬಹುದು. ಒಂದೇ ನಾವೆಲ್ಲರೂ ವಿಶ್ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, ನಿಮ್ಗೆ ಈ ತರ ಕ್ಲಾಸ್ ಅನ್ನ ನಡೆಸೋ ಮೂಲಕ ನೀವು ಕೂಡ ಹೆಚ್ಚು ಮಾರ್ಕ್ಸ್ ಅನ್ನ ತಗೊಳ್ಳೋ ತರ ಆಗ್ಲಿ. 50 ಮಾರ್ಕ್ಸ್ ತಗೊಳ್ತಾ ಇರುವವರು 60, 70 ಹೀಗೆ ಮಾರ್ಕ್ಸ್ಗಳು ಹೆಚ್ಚಾಗಬೇಕು ಅನ್ನೋದು ನಮ್ಮ ಕೋರಿಕೆ, ಆಯ್ತಾ? ಓಕೆ. ಈಗ ಅವ್ರದೇ ಕ್ಲಾಸ್ 2 ಸಲ ಕರೆಕ್ಟ್ ಊಟ ಮಾಡೋದ್ ಬಿಟ್ಟು ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಬೇಡ. ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಸೊ ಮಕ್ಕಳೇ, ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಹಲವಾರು ಬಗೆಯ ಕ್ರಿಯೆಗಳನ್ನ ನೋಡ್ತಾ ಇರ್ತೀವಿ. ಏನು ಕ್ರಿಯೆ ಅಂತ ಅಂದ್ರೆ ಏನು? ಇವಾಗ ನಡೆದಾಡೋದಿರಬಹುದು, ಊಟ ಮಾಡೋದಿರಬಹುದು, ಹೌದಾ, ಉಸಿರಾಟ ಮಾಡೋದಿರಬಹುದು, ಅಥವಾ ಬರೆಯೋದು, ಹೀಗೆ ಹಲವಾರು ಕ್ರಿಯೆಗಳನ್ನ ನಾವು ಪ್ರತಿನಿತ್ಯ ಜೀವನದಲ್ಲಿ ಮಾಡ್ತಾ ಇರ್ತೀವಿ ಅಲ್ವಾ? ನೀವು ಕೂಡ ಮಾಡ್ತೀರಾ, ನಾನು ಮಾಡ್ತೀನಿ, ಹಾಗೆ ಎಲ್ಲರೂ ಮಾಡ್ತಾರೆ. ನಾವು ಈ ತರ ಕ್ರಿಯೆಗಳನ್ನ ಮಾಡುವಾಗ ಇದು ಹೇಗೆ ಉಂಟಾಗ್ತಾ ಇದೆ, ಈ ತರ ಕ್ರಿಯೆಗಳು ಹೇಗೆ ಆಗ್ತಾ ಇದೆ, ಯಾವುದರಿಂದ ಈ ಕ್ರಿಯೆಗಳು ಉಂಟಾಗ್ತಾ ಇದೆ, ಆಮೇಲೆ ಇದನ್ನ ನಾವು ವೈಜ್ಞಾನಿಕವಾಗಿ ವಿಜ್ಞಾನದ ಭಾಷೆಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು, ಇದನ್ನ ನಾವು ಯಾವತ್ತಾರು ಯೋಚನೆ ಮಾಡಿದೀವ? ಇವಾಗ ಬರೆಯೋದು ಅಂತ ಅನ್ಕೊಂಡ್ರೆ ಯಾವ ರೀತಿ ಕ್ರಿಯೆ ಇರಬಹುದು, ಅಲ್ಲಿ ಏನಾಗ್ತಾ ಇದೆ? ಬರಿತೀವಿ ಅಥವಾ ಊಟ ಮಾಡ್ತೀವಿ,
ಮಲಗ್ತೀವಿ, ಮತ್ತೆ ಬೆಳಗ್ಗೆ ಹೇಳ್ತೀವಿ, ಕೆಲಸವನ್ನ ಮಾಡ್ತೀವಿ, ಓಡಾಡ್ತೀವಿ ಅಲ್ವಾ, ಕುತ್ಕೊಳ್ತೀವಿ, ಹೀಗೆ ಹಲವಾರು ನಾವು ಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಅಲ್ಲಿ ಯಾವ ರೀತಿಯ ಕ್ರಿಯೆಗಳಾಗ್ತಾ ಇದೆ ಅಥವಾ ಅದಕ್ಕೆಲ್ಲ ಯಾವುದು ಸಹಾಯ ಮಾಡ್ತಾ ಇದೆ? ಇದು ಭೌತಿಕ ಕ್ರಿಯೆನಾ ಅಥವಾ ರಾಸಾಯನಿಕ ಕ್ರಿಯೆನಾ? ವಿಜ್ಞಾನದ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ಯಾವ ರೀತಿ ಕ್ರಿಯೆ ಆಗಿರಬಹುದು? ನಿಮಗೇನನ್ಸುತ್ತೆ? ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಕುತ್ಕೊಳ್ಳೋದು ಮತ್ತೆ ನಿಂತ್ಕೊಳ್ಳೋದು ಇದು ಎರಡು ಬೇರೆ ಬೇರೆ ಕ್ರಿಯೆ ಅಲ್ವಾ? ಸೊ ಇದು ಯಾವ ರೀತಿ ಕ್ರಿಯೆ ಆಗಿರಬಹುದು? ಕುತ್ಕೊಳ್ಳೋದು ಮತ್ತೆ ನಿಂತ್ಕೊಳ್ಳೋದು ಯಾವ ರೀತಿಯ ಕ್ರಿಯೆ? ಯಾವ ರೀತಿ ಕ್ರಿಯೆ ಅದಾವ ರಾಸಾಯನಿಕ ಕ್ರಿಯೆ ಅದ ಯಾವ ಕ್ರಿಯೆ ಅದ ಅಂತ ಕೇಳ್ತಾವ. ಯಾವ ರೀತಿಯ ಕ್ರಿಯೆ ಅದನ್ನ ನಾವು ಭೌತಿಕ ಕ್ರಿಯೆ ಮತ್ತೆ ರಾಸಾಯನಿಕ ಕ್ರಿಯೆ ಅನ್ನೋದು ಎರಡು ಭಾಗಗಳು, ಕ್ರಿಯೆಯ ಎರಡು ಭಾಗ ಅಂತ ಅನ್ಕೊಂಡ್ರೆ ಇದು ಯಾವ ರೀತಿಯ ಕ್ರಿಯೆ ಇರಬಹುದು? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ನಾನು ಕೇಳ್ತಾ ಇದ್ದೀನಿ, ಅಂದ್ರೆ ನಿಮ್ಮ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಇದು ಯಾವ ರೀತಿ ಕ್ರಿಯೆ ಇರಬಹುದು? ಭೌತಿಕ ಕ್ರಿಯೆ ಇರಬಹುದು. ವೆರಿ ಗುಡ್, ಭೌತಿಕ ಕ್ರಿಯೆ ಅಲ್ವಾ? ಸೊ ಭೌತಿಕ ಕ್ರಿಯೆ ಅಂದ್ರೆ ಏನು, ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಚಿಕ್ಕದಾಗಿ ವಿವರಣೆಯನ್ನ ಕೊಟ್ಟು ನಾನು ನಮ್ಮ ಇವತ್ತಿನ ಅಭ್ಯಾಸಕ್ಕೆ ನಾನು ಮುಂದುವರಿತೀನಿ. ಭೌತಿಕ ಕ್ರಿಯೆಯಲ್ಲಿ ಏನಾಗತ್ತೆ, ಕ್ರಿಯೆ ನಡೆದಾಗ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗತ್ತೆ ಅಷ್ಟೇ, ಆಯ್ತಾ? ಅಂದ್ರೆ ಈಗ ನಾವು ಕುತ್ಕೊಂಡಿದ್ದಾಗ ನಮ್ಮ ಕಾಲು ಫೋಲ್ಡ್ ಆಗತ್ತೆ, ಮಡ್ಚ್ಕೊಳತ್ತೆ, ಹೌದಾ? ಹಾಗೆ ನಿಂತ್ಕೊಂಡಿದ್ದಾಗ ಕಾಲು ಸ್ಟ್ರೈಟ್ ಆಗತ್ತೆ, ನೆಟ್ಟಿಗೆ ನಿಲ್ತೀವಿ, ಅಲ್ಲಿ ನಮ್ಮ ಆಕಾರದಲ್ಲಿ ಒಂದು ಚೂರು ಬದಲಾವಣೆ ಆಯ್ತು ಅಷ್ಟೆ. ಆದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗತ್ತೆ ಅಂದ್ರೆ ಅದರ ಯಾವಾಗ ರಾಸಾಯನಿಕ ಕ್ರಿಯೆ ನಡೆಯತ್ತಲ್ಲ ಅಂತಹ ಸಂದರ್ಭದಲ್ಲಿ ಅಲ್ಲಿ ಅದರ ವಸ್ತುವಿನ ಗುಣಲಕ್ಷಣವೇ ಬದಲಾಗತ್ತೆ. ಹಾಗಿದ್ರೆ ಯಾವ ರೀತಿಯ ಕ್ರಿಯೆಗಳನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಅರ್ಥ ಮಾಡ್ಕೋಬೇಕು? ಈಗ ನಾನು ಹೇಳ್ದೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಸಾಕಷ್ಟು ಕ್ರಿಯೆಗಳನ್ನ ನಾನು ಹೇಳ್ದೆ, ಹೌದಾ? ಆದ್ರೆ ಅದರಲ್ಲಿ ಯಾವುದು ರಾಸಾಯನಿಕ ಕ್ರಿಯೆ? ಹಾಗಿದ್ರೆ ಭೌತಿಕ ಕ್ರಿಯೆ ಯಾವ್ದಿರಬಹುದು? ನಾವು ಗೆಸ್ ಮಾಡಬಹುದಾ? ಕಷ್ಟ ಅಲ್ವಾ? ಇದೇ ರಾಸಾಯನಿಕ ಕ್ರಿಯೆ, ಇವಿಷ್ಟು ಭೌತಿಕ ಕ್ರಿಯೆ, ಅದನ್ನ ಸಪ್ರೇಟ್ ಮಾಡೋದಿಕ್ಕೆ ಕಷ್ಟ ಆಗತ್ತೆ. ಆದ್ರೆ ಯಾವಾಗ ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಯಾವುದನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಗೊತ್ತಾದ್ರೆ ನಾವಾಗ ಸುಲಭವಾಗಿ ಅದನ್ನ ಸಪ್ರೇಟ್ ಮಾಡಬಹುದು. ಇವಿಷ್ಟು ರಾಸಾಯನಿಕ ಕ್ರಿಯೆ, ಮಿಕ್ಕಿರೋದೆಲ್ಲ ಭೌತಿಕ ಕ್ರಿಯೆ ಅಂತ. ಹೌದಾ? ಹೌದೋ ಇಲ್ವೋ? ಹೌದು. ಸೊ ನಾವಿವತ್ತಿನ ಕ್ಲಾಸಲ್ಲಿ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಹಾಗೇನೆ ಅದರ ಗುಣಲಕ್ಷಣಗಳೇನು, ಇದನ್ನೆಲ್ಲದನ್ನು ನಾವು ಇವತ್ತಿನ ಪಾಠದಲ್ಲಿ ಅಭ್ಯಾಸ ಮಾಡೋಣ. ಸೊ ನಮ್ಮ ಇವತ್ತಿನ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು. ಎಲ್ರೂ ಪಾಠ ಕೇಳೋದಿಕ್ಕೆ ರೆಡಿ ಆಗಿದ್ದೀರಾ? ಓಕೆ. ನಾನು ಇವಾಗಷ್ಟೇ ಮಾತನಾಡುವಾಗ ಹೇಳ್ದೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವಾರು ಕ್ರಿಯೆಗಳನ್ನ ನೋಡ್ತೀವಿ ಅಂತ ಹೇಳಿ, ಹೌದಾ? ಉದಾಹರಣೆಯನ್ನ ತಗೊಳ್ಳೋದಿದ್ರೆ ನಾವು ಅಡಿಗೆ ಮಾಡೋದು, ಅಡಿಗೆಯನ್ನ ಬೇಯಿಸ್ತೀವಿ ಅಲ್ವಾ? ನೀವೆಲ್ರೂ ಸಾಮಾನ್ಯ ರೊಟ್ಟಿ ತಿಂತೀರೇನೋ ಅಲ್ವಾ? ಎಲ್ರೂ ರೊಟ್ಟಿ ತಿಂತೀರಾ ಜಾಸ್ತಿ? ಏನ್ ಊಟ ಮಾಡ್ತೀರಾ ಎಲ್ರು? ಓಕೆ. ರೊಟ್ಟಿ ಇರಬಹುದು ಅಥವಾ ಅನ್ನ ಇರಬಹುದು, ಯಾವುದೇ ಆದ್ರೂ ಅಡಿಗೆ ಮಾಡಿದಾಗ ಸಾಂಬಾರ್ ಮಾಡಿದ್ರೆ, ಸಾರು ಮಾಡಿದ್ರೆ, ಭಾಜಿ ಮಾಡಿದ್ರೆ, ಏನೇ ಮಾಡಿದ್ರು ಬೇಯಿಸ್ತೀವಿ ಅಲ್ವಾ? ತರಕಾರಿಯನ್ನ ಬೇಯಿಸೋದು ನೋಡಿದೀರಾ? ತರಕಾರಿಯನ್ನ ಬೇಯಿಸ್ತೀವಿ. ಸೊ ಅಲ್ಲಿ ಏನಾಗತ್ತೆ, ಹೇಗೆ ಅಲ್ಲಿ ತರಕಾರಿ ಫಸ್ಟಿಗೆ ಹಸಿ ತರಕಾರಿ ಇರೋದು ಬೆಂದ ಮೇಲೆ ಅದು ಬೇರೆ ರೀತಿಯಾಗಿರತ್ತೆ ಅಲ್ವಾ? ಪಲ್ಯ ಮಾಡಿದಾಗ ಎಲ್ಲ ಬೇರೆ ರೀತಿಯಾಗಿರತ್ತೆ. ಅದ್ ಯಾಕೆ ಹಾಗಾಗಿರ್ಬಹುದು? ಹಾಗಿದ್ರೆ ಯೋಚನೆ ಮಾಡಿದೀರಾ? ಹಸಿ ತರಕಾರಿ ಇರೋದು ನಾವು ಸ್ಟವ್ ಮೇಲಿಟ್ಟಾಗ
ಒಲೆ ಮೇಲೆ ಇಟ್ಟಾಗ ಅದು ಬೇಯತ್ತೆ ಅಲ್ವಾ, ಬೆಂದು ಮೆತ್ತಗಾಗತ್ತೆ. ಆಮೇಲೆ ಪಲ್ಯ ಮಾಡ್ತೀವಿ ನಾವು, ಅವ್ರ ಸಾರು ಮಾಡ್ತೀವಿ, ಏನಾದ್ರೂ ಒಂದು ಪದಾರ್ಥವನ್ನ ಮಾಡ್ತೀವಿ. ಸೊ ಅಲ್ಲಿ ಯಾಕೆ ಆ ರೀತಿ ಬದಲಾವಣೆ ಆಗಿರಬಹುದು? ಅಥವಾ ಇನ್ನೂ ಒಂದು ಉದಾಹರಣೆ, ನಾವು ಪ್ರತಿನಿತ್ಯ ನೋಡುವಂತಹ ಉದಾಹರಣೆ ತಗೊಳ್ಬೇಕು ಅಂದ್ರೆ ಹಾಲು. ಹೌದಾ? ಅದಕ್ಕೆ ಹೆಪ್ಪಿಟ್ಟಾಗ ಬೆಳಿಗ್ಗೆ ಆಗುವಷ್ಟರಲ್ಲಿ ಮೊಸರಾಗಿರತ್ತೆ ಅಲ್ವಾ? ಇದಿಷ್ಟು ಅಡುಗೆ ಮನೆ ಎಕ್ಸಾಂಪಲ್ಸ್ ಆದ್ರೆ, ಇನ್ನು ಹುಡುಗರು ನೋಡಿರಬಹುದಾದಂತ ಉದಾಹರಣೆ ಅಂತ ಅಂದ್ರೆ ಸೈಕಲ್ ಎಲ್ಲ ನೋಡಿರ್ತೀರ ಅಲ್ವಾ? ಸೈಕಲ್ ಅನ್ನ ಒಂದ್ ಸ್ವಲ್ಪ ದಿನ ಮಳೆಯಲ್ಲಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಹೊರಗಡೆ, ಮಳೆಯಲ್ಲೂ ಬೇಡ, ಹೊರಗಡೆ ಹಾಗೆ ನಿಲ್ಸಿದೀರಾ ಗಾಳಿಗೆ, ಏನು ಅದನ್ನ ಕವರ್ ಮಾಡಿಲ್ಲ, ಏನೂ ಇಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದರ ಪಾರ್ಟ್ಸ್ ಗಳು ತುಕ್ಕು ಹಿಡ್ದಿರತ್ತೆ. ಹೌದಾ? ನೋಡಿದೀರಾ ಇದನ್ನ? ಸೈಕಲ್ ಅಥವಾ ಗಾಡಿ ಇರಬಹುದು, ಬೈಕ್ ಎಲ್ಲ ಇರತ್ತಲ್ಲ, ಅದು ಕ್ಲೀನ್ ಮಾಡಿಲ್ಲ, ಹಾಗೆ ನಾವು ಸುಮಾರು ದಿನ ಬಳಸ್ದೇನೆ ಹಾಗೆ ಸೈಡಿಗೆ ಇಟ್ಟಿದೀವಿ ಅಂತ ಅಂದ್ರೆ ಅದರ ಕೆಲವೊಂದು ಪಾರ್ಟ್ಸ್ ತುಕ್ಕು ಬಂದಿರತ್ತೆ. ಹೌದಾ? ನೋಡಿದೀರಾ ಅಲ್ವಾ ಇದನ್ನ? ನೋಡಿದೀರಾ ಇಲ್ವಾ? ಸೊ ಇಲ್ಲಿ ಎಲ್ಲ ಏನಾಗ್ತಾ ಇರಬಹುದು ಅಂತ ಯೋಚನೆ ಮಾಡೋದಿದ್ರೆ, ಇವೆಲ್ಲವೂ ರಾಸಾಯನಿಕ ಕ್ರಿಯೆಗಳು. ನಮ್ಗೆ ಬರಿಗಣ್ಣಿಗೆ ನಾವು ನೋಡಿದಾಗ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ಹೌದಾ? ಅದರ ವಸ್ತುವಿನ ಒಳಗಡೆಗೆ ನಮ್ಗೆ ಕಾಣಿಸದೇ ಇರೋ ರೀತಿಯಲ್ಲಿ ಕ್ರಿಯೆ ನಡೆದು ಹೋಗಿರತ್ತೆ. ಇಂತಹ ಕ್ರಿಯೆಗಳನ್ನೇ ನಾವೇನಂತ ಹೇಳ್ತೀವಿ? ರಾಸಾಯನಿಕ ಕ್ರಿಯೆಗಳು. ಇವಾಗ ನಾನು ಎಕ್ಸಾಂಪಲ್ ಕೊಟ್ನಲ್ಲ, ಹಾಲನ್ನ ಹೆಪ್ಪಾಕೋದು. ರಾತ್ರಿ ಹೆಪ್ಪ ಹಾಕಿ ಇಟ್ಟಿದ್ರೆ ಅದು ಬೆಳಗ್ಗೆ ಆಗೋ ತನಕ ಮೊಸರಾಗಿರತ್ತೆ. ಆಮೇಲೆ ಯಾವುದೇ ಕಬ್ಬಿಣದ ವಸ್ತುವನ್ನ ನಾವು ಹಾಗೇನೆ ಹೊರಗಡೆ ಇಟ್ಟಾಗ ವಾತಾವರಣಕ್ಕೆ ಹಾಗೆ ಹೊರಗಡೆ ಬಿಟ್ಟಿರ್ತೀವಿ. ಹಾಗೆ ಬಿಟ್ಟಾಗ ಏನಾಗತ್ತೆ, ಸ್ವಲ್ಪ ದಿನ ಆದ್ಮೇಲೆ ಅದು ತುಕ್ಕು ಬಂದಿರತ್ತೆ, ಅಂದ್ರೆ ಅದರ ಬಣ್ಣದಲ್ಲಿ ಬದಲಾವಣೆ ಆಗಿರತ್ತೆ. ಇನ್ನೂ ಉದಾಹರಣೆ ಕೊಡ್ಬೇಕು ಅಂದ್ರೆ ಮೊಟ್ಟೆಯನ್ನ ಬೇಯಿಸೋದು. ಇದನ್ನ ನೋಡಿದೀರಾ? ಮೊಟ್ಟೆ ಬೆಂದಾದ್ಮೇಲೆ, ಮೊಟ್ಟೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾರ್ಕೆಟ್ ಇಂದ ತಂದಾಗ ಹೇಗಿರತ್ತೆ? ಹಾಗೇನೆ ಓಪನ್ ಮಾಡಿದ್ರೆ ಒಳಗಡೆ ಲಿಕ್ವಿಡ್ ಲಿಕ್ವಿಡ್ ತರ ಇರತ್ತೆ ಅಲ್ವಾ? ಅಂದ್ರೆ ದ್ರವ ರೂಪದಲ್ಲಿ ಇದಿರತ್ತೆ ಒಳಗಡೆಗೆ. ಆಮೇಲೆ ಅದನ್ನ ಬೇಯಿಸಿದಾಗ ಗಟ್ಟಿ ಆಗಿರತ್ತೆ ಅಲ್ವಾ? ಸೊ ಇದೆಲ್ಲದು ಏನಾಗತ್ತೆ ಅಂತ ಅಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ನಾವು ಬರಿಗಣ್ಣಿನಿಂದ ಅದನ್ನ ಏನ್ ಕ್ರಿಯೆ ಆಯ್ತು ಅಂತ ನಾವು ಬರಿಗಣ್ಣಿನಿಂದ ನೋಡೋದಿಕ್ಕೆ ಸಾಧ್ಯ ಆಗಲ್ಲ ಮಕ್ಕಳೇ. ಅಂತಹ ಕ್ರಿಯೆಗಳನ್ನ ನಾವೇನಂತ ಹೇಳ್ತೀವಿ? ರಾಸಾಯನಿಕ ಕ್ರಿಯೆಗಳು. ಯಾವುದು ನಮ್ಗೆ ಬರಿಗಣ್ಣಿಗೆ ಕಾಣಿಸೋದಿಲ್ವೋ ಅದೆಲ್ಲದು ರಾಸಾಯನಿಕ ಕ್ರಿಯೆಗಳಾಗಿರತ್ತೆ. ಅಂದ್ರೆ ವಸ್ತುವಿನ ಒಳಗಡೆಗೆ ಅದಾಗದೆ ಕ್ರಿಯೆ ನಡೆದ್ಬಿಟ್ಟಿರತ್ತೆ. ಹೇಗೆ ಅಂತ. ಆಮೇಲೆ ಇನ್ನು ಭೌತಿಕ ಕ್ರಿಯೆ ಏನಿರಬಹುದು ಹಾಗಿದ್ರೆ? ನಾನು ಎಕ್ಸಾಂಪಲ್ ಕೊಟ್ಟೆ, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು. ನಾವು ನೋಡಿದಾಗ ಅಲ್ಲಿ ಬದಲಾವಣೆ ಆಗಿರೋದು ನಮ್ಗೆ ಕಣ್ಣಿಗೆ ಕಾಣಿಸತ್ತೆ ಅಲ್ವಾ? ಸೊ ಬರಿಗಣ್ಣಿಗೆ ನೋಡಿದಾಗ ಕಾಣಿಸುವಂತಹ ಬದಲಾವಣೆಗಳನ್ನ ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ಒಂದು ಪೇಪರ್ ಇರತ್ತೆ ಅಂತ ಅನ್ಕೊಳ್ಳೋಣ. ಒಂದಿಷ್ಟು ದೊಡ್ಡ ಪೇಪರ್ ಪೀಸ್, ಆಯ್ತಾ? ಅದನ್ನ ಹರಿತೀನಿ, ಚಿಕ್ಕ ಚಿಕ್ಕ ಪೀಸ್ ಆಗಿ ನಾನು ಏನ್ ಮಾಡ್ತೀನಿ? ಹರಿದು ಹಾಕ್ಬಿಡ್ತೀನಿ. ಇದು ಭೌತಿಕ ಬದಲಾವಣೆ ಆಯ್ತಾ ಅಥವಾ ರಾಸಾಯನಿಕ ಬದಲಾವಣೆ ಆಯ್ತಾ? ಭೌತಿಕ ಬದಲಾವಣೆ. ವೆರಿ ಗುಡ್. ನಮ್ಮ ಮಕ್ಕಳು ತುಂಬಾ ಜಾಣರಿದ್ದಾರೆ ಅಲ್ವಾ? ಸೊ ಇಲ್ಲಿ ಭೌತಿಕ ಬದಲಾವಣೆ ಮಾತ್ರನೇ. ಯಾಕೆ ಅಂದ್ರೆ ಪೇಪರ್ನ ಆಕಾರ ಮಾತ್ರ ಬದಲಾಯ್ತೆ ಹೊರತು ಅದರ ಗುಣಲಕ್ಷಣಗಳು ಬದಲಾಗಿಲ್ಲ ಅಲ್ವಾ? ಇಷ್ಟು ಚಿಕ್ಕದಾದ್ರೂ ಪೇಪರೇನೆ, ಇಷ್ಟು ದೊಡ್ಡದಾದ್ರೂ ಅದು ಪೇಪರ್ ಪೀಸೇ ಆಗಿರತ್ತೆ. ಹಾಗಾಗಿ ಇಂತಹ ಬದಲಾವಣೆಗಳನ್ನ ನಾವೇನಂತ ಹೇಳ್ತೀವಿ? ಭೌತಿಕ ಬದಲಾವಣೆ ಅಂತ ಕರಿತೀವಿ. ಹಾಗೆ ರಾಸಾಯನಿಕ ಬದಲಾವಣೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು? ಎಕ್ಸ್ಕ್ಯೂಸ್ ಮೇಡಮ್, ಒಂದ್ ನಿಮಿಷ. ಹಾ ಹಾ ಸರ್. ಯಾರಿಗಾದರೆ ಕ್ವಶನ್ಸ್ ಕೇಳೋದಿತ್ತಂದ್ರೆ ಇದು ಕೈಯಲ್ಲಿ ತಕೋರಿ.
So raise your hand and then ask question. Okay? Any doubts to ask? ಇದು ತಕೊಂಡ್ ಕಷಿ ಮಾತಾಡ್ಬೇಕು ಅವ್ರ ಜೊತೆ. ಮಾತಾಡ್ತೀರಾ? So ಇದು ಪಾಸ್ ಎಲ್ಲಿ ತಕ ಬಿ ಆಗಬಹುದು. ಮಲ್ಲಿಕಾರ್ಜುನ್. Okay? Any doubts to ask? Okay? Continue, madam. ಓಕೆ ಸರ್. ಸೊ ರಾಸಾಯನಿಕ ಬದಲಾವಣೆ ಮತ್ತೆ ಭೌತಿಕ ಬದಲಾವಣೆ ಅಥವಾ ಕ್ರಿಯೆ ಅಂತ ಅನ್ಕೊಂಡ್ರೆ, ಭೌತಿಕ ಕ್ರಿಯೆಯಲ್ಲಿ ಆಕಾರ ಬದಲಾಗತ್ತೆ, ಹಾಗೇನೆ ಗುಣಲಕ್ಷಣಗಳು ಬದಲಾಗೋದಿಲ್ಲ, ವಸ್ತುವಿನ ಗುಣಲಕ್ಷಣಗಳು ಬದಲಾಗೋದಿಲ್ಲ. ಆಮೇಲೆ ಅದನ್ನ ನಾವು ಬರಿಗಣ್ಣಿನಿಂದ ಹಲವಾರು ಭೌತಿಕ ಬದಲಾವಣೆಗಳನ್ನ ನಾವು ಬರಿಗಣ್ಣಿನಿಂದ ನೋಡೋದಿಕ್ಕೂ ಕೂಡ ಸಾಧ್ಯ ಆಗತ್ತೆ. ನಾನಿದು ಹೇಳ್ತಾ ಇರೋದು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಇದು ಭೌತಿಕ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ ಅಂತ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಇದನ್ನ ಹೇಳ್ತಾ ಇರೋದು. ಆಯ್ತಾ? ಸೊ ನೀವು ಪ್ರತಿನಿತ್ಯ ಇವತ್ ನಾನು ಹೇಳ್ದೆ ಅಲ್ವಾ, ಭೌತಿಕ ಕ್ರಿಯೆ ಇದಿದು, ರಾಸಾಯನಿಕ ಕ್ರಿಯೆ ಅಂದ್ರೆ ಈ ತರ ಇರತ್ತೆ ಅನ್ನೋದನ್ನ ನಾನು ಹೇಳ್ದೆ. ಸೊ ನೀವು ಇವತ್ತು ಕ್ಲಾಸ್ ಮುಗ್ದಾದ್ಮೇಲೆ ನೀವು ಮನೆಗೆ ಹೋಗ್ತೀರಾ ಅಲ್ವಾ, ಸ್ಕೂಲ್ ಮುಗಿದ್ಮೇಲೆ ಮನೆಗೆ ಹೋದ್ಮೇಲೆ ಸುಮ್ಮನೆ ಫ್ರೀ ಆಗಿದ್ದಾಗ ನೀವು ಮಾಡಿರುವಂತಹ, ಅಂದ್ರೆ ಇವತ್ತು ನೀವೇನೆಲ್ಲ ಕೆಲಸ ಮಾಡಿದ್ರಿ ಅದರಲ್ಲಿ ಕೆಲವೊಂದಿಷ್ಟನ್ನ ಭೌತಿಕಕ್ಕೆ ಉದಾಹರಣೆಯಾಗಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಮನೆಯಿಂದ ಸ್ಕೂಲ್ ತನಕ ನಡ್ಕೊಂಡ್ ಬಂದ್ರಿ, ಇದು ಭೌತಿಕ ಬದಲಾವಣೆ ಆಯ್ತು. ಹೌದಾ? ಆಮೇಲೆ ಉಸಿರಾಟ ಮಾಡ್ತೀರಾ, ಇದು ಯಾವ ರೀತಿ ಕ್ರಿಯೆ ಆಗಿರಬಹುದು? ಇದು ನಿಮ್ಮ ಬರಿಗಣ್ಣಿಗೆ ಕಾಣಿಸತ್ತಾ ಏನ್ ಆಗ್ತಾ ಇದೆ ಉಸಿರಾಟ ಮಾಡಿದಾಗ ಅಂತ? ಇಲ್ಲ ಮೇಡಮ್. ಹಾ. ಸೊ ಬರಿಗಣ್ಣಿಗೆ ಕಾಣಿಸದೆ ಇರೋವಂತಹ ಅಂದ್ರೆ ಕ್ರಿಯೆ ನಡೆದಿರೋದು ನಿಮ್ಗೆ ಗೊತ್ತಾಗಲ್ಲ. ಆ ರೀತಿ ಕ್ರಿಯೆ ಆಗಿದ್ರೆ ಅದನ್ನ ರಾಸಾಯನಿಕ ಅಂತ ಬರ್ಕೊಳ್ಳಿ. ಆಯ್ತಾ? ಎರಡಕ್ಕೂ ರಾಸಾಯನಿಕ ಕ್ರಿಯೆ ನಿಮಗೆ ಯಾವುದು ರಾಸಾಯನಿಕ ಕ್ರಿಯೆ ಅಂತ ಅನ್ಸತ್ತಲ್ಲ ಅದನ್ನ ರಾಸಾಯನಿಕ ಕ್ರಿಯೆ ಅಂತ ಬರ್ದು ಅದ್ರ ಕೆಳಗಡೆ ಉದಾಹರಣೆಯಾಗಿ ಬರ್ಕೊಳ್ಳಿ. ಹಾಗೆ ಭೌತಿಕ ಕ್ರಿಯೆ ಅಂತ ಅನ್ಸಿದ್ದನ್ನ ಭೌತಿಕ ಕ್ರಿಯೆ ಅಂತ ಎರಡೆರಡು ಉದಾಹರಣೆ ಬರ್ಕೊಳ್ಳಿ. ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡು ನಾಳಿನ ಕ್ಲಾಸಲ್ಲಿ ನನ್ಗೆ ಆನ್ಸರ್ ಮಾಡಿ. ಓಕೆನಾ? ಎಷ್ಟು ಜನ ಮಾಡ್ತೀರಾ? ಎಲ್ರೂ ಮಾಡ್ತೀರಾ? ಉದಾಹರಣೆಯನ್ನ ಬರ್ಕೊಂಡ್ ಬರ್ತೀರಾ ಎಲ್ರು ನಾಳೆ ಕ್ಲಾಸಲ್ಲಿ? ರಾಸಾಯನಿಕ ಕ್ರಿಯೆ ಡೆಫಿನೇಷನ್ ಬರ್ಸ್ರಿ ಮೇಡಮ್. ಡೆಫಿನೇಷನ್ ಓಕೆ ಹೇಳ್ತೀನಿ. ಇವಾಗ ಹೇಳಿದ್ದು ನಾನು ಏನ್ ವರ್ಕ್ ಕೊಟ್ಟೆ ಅದ್ ನಿಮಗ್ ಗೊತ್ತಾಯ್ತಾ? ರಾಸಾಯನಿಕ ಕ್ರಿಯೆ ಮತ್ತೆ ಭೌತಿಕ ಕ್ರಿಯೆಗೆ ಎರಡೆರಡು ಉದಾಹರಣೆ. ನಿಮಗ್ ಯಾವುದು ರಾಸಾಯನಿಕ ಕ್ರಿಯೆ ಅಂತ ಅನ್ಸುತ್ತೋ ಅದನ್ನ ಬರ್ಕೊಳ್ಳಿ. ಆಯ್ತಾ? ಓಕೆನಾ? ಓಕೆ. ಸೊ ಇವಾಗ ನಾವು ಈ ರೀತಿಯಾಗಿ ಚಿತ್ರವನ್ನ ನೋಡಬಹುದು. ಇಲ್ಲಿ ನಿಮ್ಗೆ ಚಿತ್ರ ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ರಿಗೂ? ಸೊ ಇದೊಂದು ಕಬ್ಬಿಣದ ಪ್ಯಾನ್ ಇದೆ, ರೊಟ್ಟಿ ಎಲ್ಲ ಬೇಯಿಸುವಂತಹ ತವಾ ಅಂತ ಅನ್ಕೋಬಹುದು ನಾವು. ಇದು ಬಣ್ಣ ಬದಲಾವಣೆ ಆಗಿರೋದು ಕಾಣಿಸ್ತಾ ಇದೆಯಾ? ಹಾಗೇನೆ ಇಲ್ಲಿ ಹಣ್ಣು ಕೊಳ್ತಿರುವಂತಹದ್ದು, ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆ ಆಗಿರತ್ತೆ. ಹಾಗೆ ಹಾಲು ಮೊಸರಾಗುವಂತಹದ್ದು ಕೂಡ ರಾಸಾಯನಿಕ ಕ್ರಿಯೆ ಆಗಿರತ್ತೆ. ಸೊ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ವೈಜ್ಞಾನಿಕವಾಗಿ ನಾವು ವಿಜ್ಞಾನದ ಭಾಷೆಯಲ್ಲಿ ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡೋಣ. ಸೊ ರಾಸಾಯನಿಕ ಕ್ರಿಯೆ ಅಂದ್ರೆ ಮಕ್ಕಳೇ, ವಸ್ತು ಒಂದಿಷ್ಟು ಬದಲಾವಣೆಯನ್ನ ಪಡ್ಕೊಂಡು ಹೊಸ ವಸ್ತು ಉಂಟಾಗತ್ತೆ. ಆಯ್ತಾ? ಅಲ್ಲಿ ಎರಡು ರೀತಿಯ ಕ್ರಿಯೆ ನಡೆಯುತ್ತೆ. ಒಂದು, ಹೊಸ ವಸ್ತು ನಿರ್ಮಾಣ ಆಗುವಾಗ ಮುಂಚೆ ಇರುವಂತಹ ವಸ್ತು ಇನ್ನೊಂದು ವಸ್ತುವಿನ ಜೊತೆ ಸೇರ್ಪಟ್ಟು ಹೊಸ ವಸ್ತು ಆದ್ರೂ ಸಿಗಬಹುದು, ಅಥವಾ ಮುಂಚೆ ಇರುವಂತಹ ವಸ್ತುನೇ ತುಂಡಾಗಿ ಅಂದ್ರೆ ಬ್ರೇಕ್ ಆಗತ್ತೆ, ಅದೇ ಬ್ರೇಕ್ ಆಗಿ ಕೂಡ ಹೊಸ ವಸ್ತು ನಮ್ಗೆ ದೊರಕತ್ತೆ. ಸೊ ರಾಸಾಯನಿಕ ಕ್ರಿಯೆಯ ಡೆಫಿನೇಷನ್ ಅನ್ನ ಬರ್ಸ್ಬೇಕು ಅಂದ್ರೆ ಎಲ್ರು ಬರ್ಕೊಳ್ತೀರಾ ಡೆಫಿನೇಷನ್ ಅನ್ನ? ಓಕೆ. ರಾಸಾಯನಿಕ ಕ್ರಿಯೆ ಎಂದರೇನು ಅಂತ ಕ್ವೆಶ್ಚನ್ ಅನ್ನ ಬರ್ಕೊಂಡು ಬರದಾದ್ಮೇಲೆ ಹೇಳಿ, ಆನ್ಸರ್ ಅನ್ನ ನಾನು ಹೇಳ್ತೀನಿ. ರಾಸಾಯನಿಕ ಕ್ರಿಯೆ ಎಂದರೇನು ಅಂತ ಬರ್ಕೊಳ್ಳಿ. ಕ್ವಶನ್ ಆಯ್ತ್ರಿ ಮೇಡಮ್. ಆಯ್ತಾ?
ವಸ್ತುಗಳು ಹೊಸ ವಸ್ತುವಿನ ಜೊತೆ ವರ್ತಿಸಿ. ಮುಂದೆ ಹೇಳ್ರಿ ಮೇಡಮ್. ವರ್ತಿಸಿ ಹೊಸ ವಸ್ತುವನ್ನು, ಬೇರೊಂದು ಹೊಸ ವಸ್ತುವನ್ನು ಅಂತ ಬರ್ಕೊಳ್ಳಿ. ಬೇರೆ ಒಂದು ಹೊಸ ವಸ್ತುವನ್ನು ನೀಡುವುದು, ಹೊಸ ವಸ್ತುವನ್ನು ನೀಡುವುದು, ಅಥವಾ ಮೂಲ ವಸ್ತುವು ತುಂಡಾಗಿ ಅಥವಾ ಬೇರ್ಪಟ್ಟು, ಹೀಗೆ ಒಂದು ಸ್ಲ್ಯಾಶ್ ಅನ್ನ ಹಾಕಿ ಬೇರ್ಪಟ್ಟು ಅಂತ, ತುಂಡಾಗಿ ಸ್ಲ್ಯಾಶ್ ಬೇರ್ಪಟ್ಟು. ಸ್ಲ್ಯಾಶ್ ಅಂದ್ರೆ ಹೀಗೆ ಒಂದು ಗೆರೆಯನ್ನ ಎಳ್ಕೊಳ್ಳೋದು. ಇಲ್ಲಿ ತೋರಿಸ್ತೀನಿ ನೋಡಿ. ಈ ತರ ಒಂದು ಲೈನ್ ಅನ್ನ ಹಾಕೊಂಡು ಬೇರ್ಪಟ್ಟು ಅಂತ ಬರ್ಕೊಂಡು, ಆಯ್ತಾ? ಬೇರ್ಪಟ್ಟು ಅಂತ. ಹೊಸ ವಸ್ತುಗಳನ್ನು ನೀಡುವುದು, ಫುಲ್ ಸ್ಟಾಪ್. ಈ ಹೊಸ ವಸ್ತುಗಳ ಗುಣಲಕ್ಷಣಗಳು ಮೂಲ ವಸ್ತುವಿಗಿಂತ ವಿಭಿನ್ನವಾಗಿರುತ್ತವೆ. ಬರ್ದಾಯ್ತಾ? ಇದನ್ನು ನಾವು ರಾಸಾಯನಿಕ ಕ್ರಿಯೆ ಎನ್ನುತ್ತೇವೆ. ಉದಾಹರಣೆ ಬರ್ಕೊಳ್ತೀರಾ? ಡೆಫಿನೇಷನ್ ಇನ್ನೊಂದ್ಸಲ ಹೇಳ್ರಿ ಮೇಡಮ್. ಓಕೆ. ವಸ್ತುಗಳು ಬೇರೊಂದು ವಸ್ತುವಿನ ಜೊತೆಗೆ ವರ್ತಿಸಿ ಹೊಸ ವಸ್ತುವನ್ನು ನೀಡುವುದು, ಅಥವಾ ಮೂಲ ವಸ್ತು ತುಂಡಾಗಿ ಸ್ಲ್ಯಾಶ್ ಬೇರ್ಪಟ್ಟು ಹೊಸ ವಸ್ತುವನ್ನು ನೀಡುವುದು. ಈ ಉಂಟಾದ ಹೊಸ ವಸ್ತುವಿನ ಗುಣಲಕ್ಷಣಗಳು ವಿಭಿನ್ನವಾಗಿರುತ್ತವೆ. ಈ ರೀತಿಯ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುತ್ತೇವೆ. ಆಯ್ತ್ರಿ ಮೇಡಮ್. ಉದಾಹರಣೆಗೆ ಕಬ್ಬಿಣ ತುಕ್ಕು ಹಿಡಿಯುವುದು, ಅಡುಗೆ ಪದಾರ್ಥವನ್ನು ಬೇಯಿಸುವುದು. ಇಲ್ಲಿ ಕಾಣಿಸ್ತಾ ಇದೆಯಾ ಈ ಪಾಯಿಂಟು? ನಾನು ಅಂಡರ್ಲೈನ್ ಮಾಡಿರೋದು ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ರಿಗೂ? ಆಹಾರವನ್ನು ಬೇಯಿಸಲಾಗುತ್ತದೆ. ಅದೇ ರೀತಿ ಅಡುಗೆ ಪದಾರ್ಥವನ್ನ ಬೇಯಿಸುವುದು ಅಂತ ಬರ್ಕೊಳ್ಳಿ. ಇದು 2 ಉದಾಹರಣೆ. ಇನ್ನು ಹಲವಾರು ಉದಾಹರಣೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲೇನೆ ನೋಡಬಹುದು.
ಅದಕ್ಕೆ ನಾನು ಆಗ್ಲೇ ಹೇಳಿದ್ದು. ಸೊ ನೀವು ಏನ್ ಮಾಡಿ, ಭೌತಿಕ ಕ್ರಿಯೆ ಯಾವುದು ಅಂತ ಅನ್ಸುತ್ತೋ ಅದಕ್ಕೆ 2, ರಾಸಾಯನಿಕ ಕ್ರಿಯೆಗೆ 2 ಉದಾಹರಣೆಯನ್ನ ನೀವು ಬರ್ಕೊಂಡು ನಾಳೆ ಕ್ಲಾಸಲ್ಲಿ ನನಗೆ ತಿಳಿಸಿ. ಸೊ ಇವಾಗ ರಾಸಾಯನಿಕ ಕ್ರಿಯೆ ಎಂದರೆ ಏನು ಅಂತ ನಾವು ಬರ್ಕೊಂಡಿದ್ದಾಯ್ತು, ನೋಡಿದ್ದಾಯ್ತು ಅಲ್ವಾ? ಹಾಗಿದ್ರೆ ರಾಸಾಯನಿಕ ಕ್ರಿಯೆ ಯಾವುದನ್ನ ಆಧರಿಸಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬಹುದು? ಅಂದ್ರೆ ಇವಾಗ ನಾವು ನೋಡ್ತೀವಿ, ನಾನು ಹೇಳ್ದೆ ಉಸಿರಾಟ, ಅಲ್ಲಿ ಏನಾಗಿದೆ, ಯಾಕಾಗಿ ಅದು ರಾಸಾಯನಿಕ ಕ್ರಿಯೆ ಆಯ್ತು? ಅದು ಯಾಕೆ ಭೌತಿಕ ಅಲ್ಲ? ಡೌಟ್ ಬರುತ್ತಲ್ವಾ? 2 ರೀತಿ ಯಾಕಿದೆ, ಭೌತಿಕ ಯಾಕಿದೆ, ರಾಸಾಯನಿಕ ಯಾಕಿದೆ? ಹಾಗಿದ್ರೆ ರಾಸಾಯನಿಕ ಕ್ರಿಯೆಗಳು ನಾವು ಯಾವ್ದನ್ನ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ? ಇದೆಲ್ಲದು ನಮ್ಗೆ ಗೊತ್ತಾಗ್ಬೇಕಲ್ವಾ? ಬೇಕಾ ಬೇಡ್ವಾ? ಬೇಕು. ಸೊ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ರಾಸಾಯನಿಕ ಬದಲಾವಣೆ, ಯಾವಾಗ ರಾಸಾಯನಿಕ ಬದಲಾವಣೆ ಆಗತ್ತೋ ಆಗೆಲ್ಲ ನಾವು ರಾಸಾಯನಿಕ ಕ್ರಿಯೆ ಆಗಿದೆ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗಿದ್ರೆ ರಾಸಾಯನಿಕ ಬದಲಾವಣೆ ಯಾವುದೆಲ್ಲ ರಾಸಾಯನಿಕ ಬದಲಾವಣೆ ಆಗಿರತ್ತೆ ಅದನ್ನ ನೋಡೋದಿದ್ರೆ, ಇಲ್ಲಿ ನಿಮ್ ಪುಸ್ತಕದಲ್ಲಿ ಒಂದು ಪ್ರಯೋಗ ಇದೆ ಮಕ್ಳೇ. ಎಲ್ರು ಈ ಚಿತ್ರವನ್ನ ನೋಡಿದೀರಾ? ನಿಮ್ ಹತ್ರ ಬುಕ್ ಇದೆ ಅಲ್ವಾ? ಆ ಬುಕ್ ಅನ್ನ ಓಪನ್ ಮಾಡಿಟ್ಕೊಳ್ಳಿ, ಅಥವಾ ಇಲ್ಲಿ ಈ ಒಂದು ಚಿತ್ರ ಕಾಣಿಸ್ತಾ ಇದ್ರೆ ಇಲ್ಲೇನೆ ನೋಡಿ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದು ಒಂದು ಬರ್ನರ್, ಹೌದಾ? ಪ್ರಯೋಗಶಾಲೆಯಲ್ಲಿ ಬರ್ನರ್ ಅನ್ನುವಂತಹದ್ದು ಒಂದಿರತ್ತೆ. ಅಂದ್ರೆ ಅದು ಏನು, ನಮ್ಗೆ ಪ್ರಯೋಗಶಾಲೆಯಲ್ಲಿ ಬೆಂಕಿಯ ಆಕಾರ ಅದು, ಆಯ್ತಾ? ಆ ಬರ್ನರ್ಗೆ ಇಕ್ಕಳದ ಸಹಾಯದಿಂದ ಮೆಗ್ನೀಷಿಯಂ ರಿಬ್ಬನ್ ಅನ್ನ, ಅದು ಘನ ವಸ್ತು ಆಗಿರತ್ತೆ. ಮೆಗ್ನೀಷಿಯಂ ರಿಬ್ಬನ್ ಅನ್ನೋದು ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಹಿಡ್ಕೊಂಡಿರೋದು? ಸೊ ಇದು ಒಂದು ಘನ ವಸ್ತು ಆಗಿರತ್ತೆ. ಮೆಗ್ನೀಷಿಯಂ ರಿಬ್ಬನ್ ಅನ್ನ ಯಾವಾಗ ಬೆಂಕಿಗೆ ಹಿಡಿತೀವೋ, ಅದು ರಿಬ್ಬನ್ ಅಂದ್ರೆ ಹೆಣ್ಮಕ್ಳು ಜಡೆ ಕಟ್ಟೋ ರಿಬ್ಬನ್ ಅಲ್ಲ ಮಕ್ಳೇ, ಇದು ಮೆಗ್ನೀಷಿಯಂ ರಿಬ್ಬನ್ ಇದು, ಆಯ್ತಾ? ನಿಮ್ಗೆ ಬುಕ್ ಅಲ್ಲಿ ನೋಡಿದ್ರೇನು ನಿಮ್ಗೆ ಕಾಣಿಸತ್ತೆ, ಒಂದು ಚಿಕ್ಕದಾದಂತಹ ಅಂದ್ರೆ ಪೇಪರ್ ತುಂಡು ತರ ಇರತ್ತೆ ಅದು, ಆಯ್ತಾ? ಅದನ್ನ ಈ ರೀತಿ ಬೆಂಕಿಗೆ ಹಿಡಿದಾಗ ಅದೇನಾಗತ್ತೆ, ವೈಟ್ ಕಲರ್, ಬಿಳಿ ಬಣ್ಣದ ಪುಡಿಯಾಗಿ ಇಲ್ಲಿ ಉದುರುತ್ತಾ ಇರೋದು ಕಾಣಿಸ್ತಾ ಇದೆಯಾ? ಹೀಗೆ ಚಿತ್ರದಲ್ಲಿ ಈ ರೀತಿಯಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ವಾಚ್ ಗ್ಲಾಸ್ ಅನ್ನ ಇಟ್ಕೊಂಡ್ರೆ, ಗಾಜಿನ ಒಂದು ಪ್ಲೇಟ್ ಅನ್ನ ಹೀಗೆ ಇಟ್ಕೊಂಡ್ರೆ ಅಲ್ಲಿ ಬಿಳಿ ಬಣ್ಣದ ಪುಡಿ ಉಂಟಾಗೋದನ್ನ ನಾವು ನೋಡಬಹುದು. ನಾವು ಯಾವಾಗ ಮೆಗ್ನೀಷಿಯಂ ರಿಬ್ಬನ್ನಿಗೆ ಸ್ವಲ್ಪ ಬೆಂಕಿಯನ್ನ ಕೊಡ್ತೀವೋ ಅಲ್ಲಿ ಏನಾಯ್ತು, ರಿಬ್ಬನ್ನ ಸ್ಥಿತಿ ಬದಲಾವಣೆ ಆಯ್ತು, ಹೌದಾ? ಗೊತ್ತಾಗ್ತಾ ಇದೆಯಾ ಮಕ್ಳೇ? ಇಲ್ಲಿ ಕಾಣಿಸ್ತಾ ಇದೆಯಾ? ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಈ ರೀತಿಯಾಗಿ ಪೌಡರ್, ಬಿಳಿ ಬಣ್ಣದ ಪೌಡರ್ ಆಗಿ ಅದೇನ ಮೆಗ್ನೀಷಿಯಂ ರಿಬ್ಬನ್ ಬದಲಾವಣೆಯನ್ನ ಹೊಂದುತ್ತಾ ಇದೆ, ಹೌದಾ? ಯಾಕೆ ಇದು ಪೌಡರ್ ಆಗಿ ಬದಲಾವಣೆ ಆಗಿರಬಹುದು? ಇಲ್ಲಿ ಏನಾಗತ್ತೆ ಅಂದ್ರೆ, ಯಾವಾಗ ಈ ರಿಬ್ಬನ್ ಅನ್ನ ನಾವು ಬೆಂಕಿಗೆ ಹಿಡಿತೀವೋ ವಾತಾವರಣದಲ್ಲಿ ಆಮ್ಲಜನಕ ಇರತ್ತೆ ಅಲ್ವಾ? ನಾವೆಲ್ಲ ಅದನ್ನ ಅಲ್ವಾ ಉಸಿರಾಡೋದು? ಎಲ್ರೂ ಉಸಿರಾಡ್ತಾ ಇದ್ದೀರಾ ಅಲ್ವಾ? ಏನನ್ನ ಉಸಿರಾಡ್ತೀರಾ? ಆಕ್ಸಿಜನ್. ಸೊ ಅದು ಎಲ್ಲಿರತ್ತೆ? ಆಕ್ಸಿಜನ್ ಎಲ್ಲಿರತ್ತೆ? ಗಾಳಿಯಲ್ಲಿ. ಸೊ ಈ ಮೆಗ್ನೀಷಿಯಂ ಕೂಡ ಅದೇ ಗಾಳಿಯಲ್ಲಿರುವಂತಹ ಆಮ್ಲಜನಕವನ್ನ, ಆಕ್ಸಿಜನ್ ಅನ್ನ ಬಳಸ್ಕೊಂಡು ಏನ್ ಮಾಡತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾವಣೆಯನ್ನ ಹೊಂದತ್ತೆ. ಜಸ್ಟ್ ಮೆಗ್ನೀಷಿಯಂ ರಿಬ್ಬನ್ ಇತ್ತು ಸ್ಟಾರ್ಟಿಂಗಿಗೆ, ಆಯ್ತಾ? ಪೇಪರ್ ತುಂಡು ಅಂತ ಹೇಳಿದ್ನಲ್ಲ, ಆ ರೀತಿಯಾಗಿರತ್ತೆ. ಒಂದ್ ಚಿಕ್ಕ ಪೇಪರ್ ಪೀಸ್ ತರ ನೀವು ಅಂದ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ, ಆಯ್ತಾ? ಅದನ್ನ ಯಾವಾಗ ಬೆಂಕಿಗೆ ಹಿಡಿತೀವೋ ಅದು ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನ ಬಳಸ್ಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗೋಗ್ಬಿಡತ್ತೆ. ಮೆಗ್ನೀಷಿಯಂ ಇತ್ತು, ಆದ್ರೆ ನಮ್ಗೆ ಸಿಕ್ಕಂತಹ ಉತ್ಪನ್ನ ಏನಾಯ್ತು, ಹೊಸ ವಸ್ತು ಏನಾಯ್ತು ಮಕ್ಳೇ?
ಏನು? ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ? ಸೊ ಮೆಗ್ನೀಷಿಯಂ ಇದ್ದಿದ್ದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗ್ತಾ ಇದೆ, ಹೌದಾ? ಸೊ ಅಲ್ಲಿ ಏನಾಯ್ತು ಹಾಗಿದ್ರೆ? ಮೆಗ್ನೀಷಿಯಂನ ಜೊತೆಗೆ ಆಮ್ಲಜನಕ ಸೇರ್ಕೊಳ್ತಾ ಇದೆ, ಹೌದಾ? ಮೆಗ್ನೀಷಿಯಂ Mg ಅಂತ ಬರಿತೀವಿ ಮೆಗ್ನೀಷಿಯಂ ಅನ್ನ, ಆಯ್ತಾ? ಅದರ ಜೊತೆಗೆ ಆಮ್ಲಜನಕ ಸೇರ್ಪಡೆ ಆಗ್ತಾ ಇದೆ. ಸೇರ್ಕೊಂಡು ನಮ್ಗೆ ಏನಾಗತ್ತೆ? 2 mgu. ಎಸ್, 2 mgo ಆಗತ್ತೆ. ಸೊ ಇದು ಮೆಗ್ನೀಷಿಯಂನ ಆಕ್ಸೈಡ್ ಆಗಿ ಬದಲಾಗತ್ತೆ. ಇಲ್ಲಿ ಏನಾಯ್ತು? ನಾನು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ನಿಮ್ಗೆ ಡೆಫಿನೇಷನ್ ಅನ್ನ ಬರೆಸಿದಾಗ ಏನಂತ ಬರ್ಸಿದ್ದೆ? ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆ ವರ್ತಿಸಿ ಹೊಸ ವಸ್ತುವನ್ನ ಕೊಡುವಂತಹದ್ದು ಅಂತ ಬರ್ಸ್ದೆ ಅಲ್ವಾ? ಸೊ ನೀವಿಲ್ಲಿ ನೋಡ್ಬಹುದು, Mg ನಮ್ಮ ಒಂದು ವಸ್ತು ಅಂತ ಅನ್ಕೊಂಡ್ರೆ ಅದು ಹೊಸ ವಸ್ತುವಿನ ಜೊತೆಗೆ ವರ್ತಿಸ್ತಾ ಇದೆ, ಹೌದಾ? ವರ್ತಿಸಿ ನಮ್ಗೆ ಇನ್ನೊಂದು ಬೇರೆ ಒಂದು ಹೊಸ ವಸ್ತುವನ್ನ ಕೊಡ್ತಾ ಇದೆ. ಅದೇನು? ಮೆಗ್ನೀಷಿಯಂ ಆಕ್ಸೈಡ್. ಇದನ್ನೇ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಈ ರೀತಿಯಾಗಿ ಯಾವುದೆಲ್ಲ ಕ್ರಿಯೆಯಲ್ಲಿ ಎರಡು ವಸ್ತುಗಳು ವರ್ತಿಸಿ ಹೊಸದೊಂದು ವಸ್ತು ಸಿಗತ್ತೋ ಅಥವಾ ಮೂಲ ವಸ್ತು ವಿಭಜನೆಯನ್ನ ಹೊಂದಿ ನಮ್ಗೆ ಹೊಸ ವಸ್ತುವನ್ನ ಕೊಡತ್ತೋ ಅದೆಲ್ಲದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಿದ್ರೆ ಗುಣಲಕ್ಷಣಗಳು ಏನು? ಯಾವುದನ್ನ ನಾವು ಇದು ಬರೀ ಇದಿಷ್ಟೇನಾ? ಯಾವ್ಯಾವ್ದನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಅರ್ಥ ಮಾಡ್ಕೋಬಹುದು ಅಂತ ನೋಡೋದಿದ್ರೆ, ಇವಾಗ ನಾನಿಲ್ಲೇನ್ ಪ್ರಯೋಗವನ್ನ ವಿವರಣೆ ಮಾಡಿದ್ನಲ್ಲ ಮಕ್ಳೇ, ಇದನ್ನ ಲ್ಯಾಬ್ ಅಲ್ಲಿ ಪ್ರಯೋಗಶಾಲೆಯಲ್ಲಿ ಮಾಡಿರೋದು ಒಂದು ವಿಡಿಯೋ ಇದೆ, ನೋಡಿ. ವಿಡಿಯೋ ಕಾಣಿಸ್ತಾ ಇದೆಯಾ ಮಕ್ಳೇ? ಹಾ, ಇದು ಬರ್ನರ್. ಇಲ್ಲಿ ಏನು ಬೆಂಕಿ ಉರಿತಾ ಇದೆಯಲ್ಲ, ಇಲ್ಲಿ ಗ್ಯಾಸ್ ಸಪ್ಲೈ ಆಗತ್ತೆ. ಹಾಗೆ ಇದು ಬೆಂಕಿ, ನಾವು ಮನೆಯಲ್ಲೆಲ್ಲ ಸ್ಟವ್ ಅನ್ನೆಲ್ಲ ನೋಡಿದೀವಿ ಅಲ್ವಾ? ಗ್ಯಾಸ್ ಪೈಪ್ ಇರತ್ತೆ, ಹಾಗೆ ಬರ್ನರ್ ಇರತ್ತೆ. ಅದೇ ರೀತಿ ಇದು ಚಿಕ್ಕ ಬರ್ನರ್. ಇದು ಲ್ಯಾಬಿಗೆ ಅಂದ್ರೆ ಪ್ರಯೋಗಶಾಲೆಗೆ ಅಂತ ಇರುವಂತಹ ಬರ್ನರ್. ಇದು ಇಕ್ಳ. ಇದರಿಂದ ಇಲ್ಲಿ ಕಾಣಿಸ್ತಾ ಇದೆಯಾ? ಇದನ್ನ ಮೆಗ್ನೀಷಿಯಂ ರಿಬ್ಬನ್ ಅಂತ ಹೇಳ್ತೀವಿ. ಯಾಕೆ ನಾವು ಇಕ್ಕಳವನ್ನೇ ಬಳಸ್ಬೇಕು? ಹಾ, ಕೈ ಸುಟ್ಟು ಹೋಗತ್ತೆ ಅಲ್ವಾ? ಬರಿಗೈಯಿಂದ ಹಿಡಿದ್ರೆ ಮೆಗ್ನೀಷಿಯಂ ಪುಡಿ ಆಗತ್ತೆ, ಹಾಗೆ ನಮ್ಮ ಕೈ ಕೂಡ ಸುಡತ್ತೆ. ಅದಕ್ಕೇನೆ ಇಕ್ಕಳವನ್ನ ನಾವು ಬಳಸ್ಬೇಕು. ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬೆಂಕಿಗೆ ಹಿಡಿದ್ರು, ಹೌದಾ? ಈಗ ಇಲ್ಲೊಂದು ವಾಚ್ ಗ್ಲಾಸ್ ಇದೆ, ಅಂದ್ರೆ ಗಾಜಿನ ಒಂದು ಪ್ಲೇಟ್, ಅದನ್ನ ವಾಚ್ ಗ್ಲಾಸ್ ಇವಾಗ ಅವ್ರ ಕೈಯಲ್ಲಿ ತಗೊಂಡಿದ್ದಾರೆ. ಕಾಣಿಸ್ತಾ ಇದೆಯಾ ಮಕ್ಳ ಎಲ್ರಿಗೂ? ಅಲ್ಲಿ ನೋಡಿದ್ರೆ ಬಿಳಿ ಪೌಡರ್ ಆಗಿರೋದು ರಿಬ್ಬನ್, ಒಂದು ಅದೇ ಪೇಪರ್ ತುಂಡು ತರ ಇದ್ದಿದ್ದು ಪೌಡರ್ ಆಗಿ ಬದಲಾವಣೆ ಆಗಿದೆ, ಬಿಳಿ ಪೌಡರ್ ಆಗಿ. ಯಾಕೆ? ಅಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ನ ಉತ್ಪತ್ತಿ ಆಗಿದೆ. ಹಾಗಾಗಿ ವಸ್ತುವಿನ ಏನು ಸ್ಥಿತಿ ಬದಲಾವಣೆಯನ್ನ ನಾವು ನೋಡಬಹುದು ಇಲ್ಲಿ, ಹೌದಾ? ಸೊ ಈ ರೀತಿಯಾಗಿ ಬದಲಾವಣೆ ಆಗಿರೋದಕ್ಕೆ ಇದನ್ನು ಕೂಡ ನಾವು ಏನಂತ ಹೇಳ್ತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಪ್ರಯೋಗವನ್ನ ನೋಡಿದ್ದಾಯ್ತು.
ಹಾಗಿದ್ರೆ ಯಾವಾಗ ನಾವು ರಾಸಾಯನಿಕ ಬದಲಾವಣೆ ಆಗಿದೆ, ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ನೋಡೋದಿದ್ರೆ ಅದಕ್ಕೆ ನಾವು ಮುಖ್ಯವಾಗಿ ಗಮನಿಸೋದು 4 ಅಂಶಗಳನ್ನ. ಒಂದು ಸ್ಥಿತಿ ಬದಲಾವಣೆ ಆಗಿದ್ರೆ, ಆಮೇಲೆ ಬಣ್ಣ ಬದಲಾವಣೆ ಆಗಿದ್ರೆ, ಅನಿಲ ವಿಕಸನ ಆಗಿದ್ರೆ, ಅಂದ್ರೆ ಅನಿಲ ಅಂದ್ರೆ ಏನು ಮಕ್ಳೇ? ಗ್ಯಾಸ್ ಅಲ್ಲ? ಹಾ, ಗಾಳಿ. ಗಾಳಿಯ ಉತ್ಪತ್ತಿ ಆಗಿದ್ರೆ, ಆಮೇಲೆ ತಾಪಮಾನದಲ್ಲಿ ಬದಲಾವಣೆ ಆಗಿದ್ರೆ, ಇದನ್ನೆಲ್ಲದನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ. ಈ 4 ಅಂಶವನ್ನ ಗಮನಿಸ್ಕೊಂಡು ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇವಾಗ ಮತ್ತೆ ನಾವು ಈ ಒಂದು ಬದಲಾವಣೆ ಅಂದ್ರೆ ಮೇಡಮ್ ಏನ್ ಹೇಳಿ? ತಾಪಮಾನ ಬದಲಾವಣೆ ಹಾ, ತಾಪಮಾನ ಬದಲಾವಣೆ ಏನಾಯ್ತು? ಅಂದರೇನು? ಉಷ್ಣಾಂಶದಲ್ಲಿ ಬದಲಾವಣೆ. ತಾಪಮಾನ ಅಂತ ಅಂದ್ರೆ ಈಗ ಶಾಖ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಅದನ್ನ ತಾಪಮಾನ ಬದಲಾವಣೆ ಅಂತ ಕರಿತೀವಿ. ಆಯ್ತಾ? ಸೊ ಇವಾಗ ನಾವು 4 ಅಂಶವನ್ನ ನೋಡಿದ್ವಿ ಅಲ್ವಾ? ಒಂದು ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಆಮೇಲೆ ಅನಿಲ ವಿಕಸನ ಅಂದ್ರೆ ಅನಿಲ ಬಿಡುಗಡೆ ಆಗೋದು, ಆಮೇಲೆ ಇನ್ನೊಂದು ತಾಪಮಾನ ಬದಲಾವಣೆ ಅಂದ್ರೆ ಶಾಖದಲ್ಲಿ ಬದಲಾವಣೆ ಆಗೋದು, ವಸ್ತುವಿನ ಶಾಖ ಬದಲಾದ್ರೆ. ಇವಾಗ ನಾವ್ ಇದೇ ಎಕ್ಸಾಂಪಲ್ ಅನ್ನೇ ತಗೊಂಡ್ ನೋಡೋದಿದ್ರೆ, ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ಮೆಗ್ನೀಷಿಯಂ ರಿಬ್ಬನ್ನಿಗೆ ಅದ್ರದ್ದೊಂದು ಏನು, ಅದಕ್ಕೆ ಯಾವುದೇ ರೀತಿ ಶಾಖ ಇರ್ಲಿಲ್ಲ ಅಲ್ವಾ ಮುಂಚೆ? ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಇದಕ್ಕೆ ಶಾಖವನ್ನ ಕೊಡ್ತಾ ಇದೀವಿ, ಹೌದಾ? ಬೆಂಕಿಯನ್ನ ಕೊಡೋದು ಅಂದ್ರೆ ಏನು? ಶಾಖ, ತಾಪಮಾನ ಅದೇನೆ ಅಲ್ವಾ? ಯಾವಾಗ ನಾವು ಬೆಂಕಿಯನ್ನ ಕೊಡ್ತೀವಿ ಅದರಲ್ಲಿ ತಾಪಮಾನ ಹೆಚ್ಚಳ ಆಯ್ತು ಅಲ್ವಾ? ಜಾಸ್ತಿ ಆಗ್ತಾ ಇದೆ ಶಾಖ. ಹಾಗೆ ಶಾಖ ಹೆಚ್ಚಾದಾಗ್ಲೇ ಅದೇನ್ ಮಾಡತ್ತೆ? ಆಮ್ಲಜನಕದ ಜೊತೆಗೆ ಸೇರ್ಪಡೆ ಆಗಿ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತಾ ಇರೋದು. ಅಂದ್ರೆ ತಾಪಮಾನ ಬದಲಾವಣೆ ಆಯ್ತೋ ಇಲ್ವೋ? ಬದಲಾಗಿದ್ಯಾ? ಏನ್ ಡೌಟ್ ಇದೆ? ಇಲ್ರಿ ಮೇಡಮ್. ಓಕೆ, ಸೊ ನಾವಿವಾಗ 4 ರೀತಿಯ ಅಂಶಗಳನ್ನ ನೋಡಬಹುದು ಅಂತ ನಾನು ಹೇಳ್ದೆ. ಇವಾಗ ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲ ಬಿಡುಗಡೆ ಆಗೋದು, ತಾಪಮಾನ ಬದಲಾವಣೆ ಅಂತ ಹೇಳಿ. ಇವಾಗ ಮತ್ತೆ ನಾವು ಈ ಉದಾಹರಣೆಗಳನ್ನ ನೋಡಿದ್ರೆ ಇಲ್ಲಿ ಆಗ್ತಾ ಇರೋದು ಅದೇ ರೀತಿ ಬದಲಾವಣೆಗಳು, ಹೌದೋ ಇಲ್ವೋ? ಈ ಮೊದಲನೇ ಉದಾಹರಣೆಯನ್ನ ನೋಡಿ. ನೀವೆಲ್ರೂ ಕಬ್ಬಿಣದ ತವಾ ನೋಡಿರ್ತೀರ, ರೊಟ್ಟಿ ಬೇಯಿಸೋದಿಕ್ಕೆ ಮನೆಯಲ್ಲಿ ಬಳಸ್ತಾರಲ್ಲ ತವಾ, ಅಥವಾ ಅಡಿಗೆ ಮಾಡೋದಿಕ್ಕೆ ಕಬ್ಬಿಣದ ಪಾತ್ರೆ ಇರತ್ತೆ, ಹೌದಾ? ಅದು ಇಲ್ಲ ಅಂತ ಅಂದ್ರೆ ನೀವ್ ಅಡಿಗೆ ಮನೆಗೆ ಹೋಗಿಲ್ಲ, ಪಾತ್ರೆ ನೋಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಗಾಡಿ, ಸೈಕಲ್ ಇದನ್ನೆಲ್ಲ ನೋಡಿರ್ತೀರ ಅಲ್ವಾ? ನೋಡ್ದಾಗ ಅದನ್ನ ಹೊರಗಡೆ ಇಟ್ಟಾಗ ಸ್ವಲ್ಪ ದಿನ ನನಗ್ ಬೇಡಪ್ಪ, ನಂಗೆ ಸೈಕಲ್ ಬೇಡ, ನಾನ್ ಸೈಕಲ್ ತಗೊಂಡ್ ಹೋಗಲ್ಲ, ನಾನ್ ನಡ್ಕೊಂಡೇನೆ ಹೋಗೋದು, ನಾನ್ ಸೈಕಲ್ ಅಲ್ಲೇ ಇಡ್ತೀನಿ. ಇಟ್ಟು ಸ್ವಲ್ಪ ದಿನ ಆದ್ಮೇಲೆ 1 ತಿಂಗಳು, 2-3 ತಿಂಗಳು ಆದ್ಮೇಲೆ ಸೈಕಲಿಗೆಲ್ಲ ತುಕ್ಕು ಬಂದಿರತ್ತೆ. ಅಲ್ಲಿ ಬಣ್ಣ ಬದಲಾವಣೆ ಆಗೋದನ್ನ ಮಾತ್ರನೇ ನಾವು ನೋಡ್ಬಹುದು ಅಲ್ವಾ? ಹಾಗಿದ್ರೆ ಅದ್ ಯಾವ ರೀತಿ ಬದಲಾವಣೆ ಆಯ್ತು ಅಥವಾ ಯಾವ ರೀತಿ ಕ್ರಿಯೆ ಆಯ್ತು ಮಕ್ಳೇ? ರಾಸಾಯನಿಕ ಕ್ರಿಯೆ, ಹೌದಾ? ಹಣ್ಣು ಕೊಳೆಯೋದನ್ನ ನೋಡಿದೀರಾ? ಕೊಳ್ತಿರೋ ಹಣ್ಣು ಅಥವಾ ತರಕಾರಿ ಏನಾಗಿರಬಹುದು? ಹಣ್ಣು ಅಥವಾ ತರಕಾರಿ ಕೊಳ್ತಾಗ ಅಲ್ಲಿ ಏನಾಗಿರಬಹುದು? ಬಣ್ಣ ಬದಲಾವಣೆ. ಶಾಖ ಬದಲಾವಣೆನಾ? ಇಲ್ರಿ, ಬಣ್ಣ ಬದಲಾವಣೆ. ಯಾರು ಶಾಖ ಬದಲಾವಣೆ ಅಂತ ಹೇಳಿದ್ದು? ಶಾಖ ಯಾರು ಕೊಟ್ಟಿದ್ರು ಅದಕ್ಕೆ ಪಾಪ ಹಣ್ಣಿಗೆ?
ಬಣ್ಣ ಬದಲಾವಣೆ ಆಗಿರುತ್ತೆ, ಹಾಗೆ ಅದರ ಸ್ಥಿತಿ ಬದಲಾವಣೆ ಕೂಡ ನಾವು ನೋಡಬಹುದು. ಹಣ್ಣು ಅಥವಾ ತರಕಾರಿ ಕೊಳ್ತಾಗ ಅದರ ಮೂಲ ಸ್ಥಿತಿ ಹಾಗೆ ಉಳ್ಕೊಂಡಿರಲ್ಲ, ಅದು ಕೂಡ ಬದಲಾಗಿರತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ನೀವು ಈ 2 ಚಿತ್ರವನ್ನ ಗಮನಿಸಿದ್ರೆ, ಇದು ಒಂದು ನಿಂಬೆ ಹಣ್ಣು, ಹೌದಾ. ನಿಂಬು ಇದೇನಾಗಿದೆ, ಈ ಕಡೆ ರೀಜನ್ ಅಲ್ಲಿ, ಅಂದ್ರೆ ಈ ಕಡೆ ಪಾರ್ಟ್ ಅಲ್ಲಿ ಏನಾಗಿದೆ, ಅದು ಇದಿಷ್ಟು ಕುಳಿತು ಹೋಗಿದೆ, ಹೌದಾ. ಇದಿಷ್ಟು ಕೊಳ್ತಿರುವಂತಹ ಭಾಗ. ಅದರ ಮೂಲ ಸ್ಥಿತಿ ಹಾಗೆ ಇಲ್ಲ, ಅಲ್ಲಿ ಬಣ್ಣ ಬದಲಾವಣೆಯನ್ನು ನಾವು ನೋಡಬಹುದು, ಹಾಗೆ ಸ್ಥಿತಿಯಲ್ಲೂ ಕೂಡ ಬದಲಾವಣೆ ಆಗಿದೆ ಅಲ್ವಾ ಮಕ್ಕಳೇ. ಸೊ ನಾವು ಯಾವ ಯಾವ ಅಂಶಗಳನ್ನ ನೋಡಿ ನಾವು ರಾಸಾಯನಿಕ ಕ್ರಿಯೆ ಅಂತ ಅರ್ಥ ಮಾಡ್ಕೋಬಹುದು ಹಾಗಿದ್ರೆ? ಬಣ್ಣ ಬದಲಾವಣೆ, ಸ್ಥಿತಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ. ಅನಿಲ ಬಿಡುಗಡೆ 4 ಅಂಶವನ್ನ ನೋಡ್ಕೊಂಡು ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಥವಾ ನಡೆದಿಲ್ಲ ಅಂತ ಹೇಳ್ತೀವಿ, ಹೌದಾ. ಈಗ ನೀವು, ನಾನು ಆಗ್ಲೇ ಹೇಳ್ದ ಹಾಗೆ ನಿಮ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳ್ದೆ, ಈ ರೀತಿ ಒಂದು ಹೋಮ್ ವರ್ಕ್ ಅನ್ನ ಕೊಟ್ಟೆ ಮಾಡಿ ಅಂತ ಹೇಳಿ. ಈಗಂತೂ ನಾನು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಹಾಗೆ ಯಾವ ಅಂಶವನ್ನ ನೋಡ್ಕೊಂಡು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಅನ್ನೋದನ್ನು ಕೂಡ ಆಲ್ರೆಡಿ ಹೇಳಿದೀನಿ, ಹೌದಾ. ಯಾರಾದ್ರೂ ನನಗೆ ಒಂದು ಉದಾಹರಣೆಯನ್ನ, ನೀವು ಪ್ರತಿನಿತ್ಯ ನೋಡುವಂತಹ ಉದಾಹರಣೆ ಅಂದ್ರೆ ಕ್ರಿಯೆಯನ್ನ ನೋಡ್ಕೊಂಡು ಒಂದೊಂದು ಉದಾಹರಣೆಯನ್ನ ಕೊಡ್ಬೋದಾ, ಭೌತಿಕ ಮತ್ತೆ ರಾಸಾಯನಿಕಕ್ಕೆ? ಯಾರಾದ್ರೂ ಒಬ್ರು ಮಾತನಾಡಿ, ಎಲ್ರು ಹೇಳಿದ್ರೆ ಇಲ್ಲಿ ತನಕ ಕೇಳಿಸಲ್ಲ, ಹಾಗಾಗಿ ಒಬ್ರು ಆನ್ಸರ್ ಅಂತ ಮಾಡಿ. ಟೀಚರ್ ಕ್ವಶನ್ ರಿಪೀಟ್ ಮಾಡನ್. ಹಾ, ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆ, ಅದು ಬುಕ್ಕಲ್ಲಿರೋ ಉದಾಹರಣೆ ಬೇಡ, ನೀವು ಪ್ರತಿನಿತ್ಯ ನೋಡುವಂತಹ ಕ್ರಿಯೆಗಳಲ್ಲಿ ಯಾವ್ದಾದ್ರು ಒಂದು ಉದಾಹರಣೆಯನ್ನ ಕೊಡಿ ನನಗೆ. ಮರದಿಂದ ಎಲೆ ಉದುರುವುದು. ಅದು ಹೇಗೆ ರಾಸಾಯನಿಕ ಕ್ರಿಯೆ ಆಗತ್ತೆ? ಈಗ ನಾನು ಹೇಳ್ದೆ, ಹೌದಾ, ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ನಾವು 4 ಅಂಶವನ್ನ ನೋಡ್ಕೊಂಡು ಹೇಳ್ತೀವಿ. ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿದ್ರೆ, ಆಮೇಲೆ ಬಣ್ಣ ಬದಲಾವಣೆ ಆಗಿದ್ರೆ, ಇನ್ನೊಂದು ಅನಿಲ ಬಿಡುಗಡೆ ಆಗಿದ್ರೆ, ಮತ್ತೆ ತಾಪಮಾನ ವ್ಯತ್ಯಾಸ ಆಗಿದ್ರೆ ಅಂತ, ಹೌದಾ. ಇದನ್ನ ಯೋಚನೆ ಮಾಡಿ. ಓಕೆ, ನೀವು ಉದಾಹರಣೆ ಕೊಡೋದ್ ಬೇಡ, ನಾನೇ ಹೇಳ್ತೀನಿ ಅದು ಯಾವ ರೀತಿ ಕ್ರಿಯೆ ಅಂತ ನೀವು ಹೇಳ್ತೀರಾ ಹಾಗಿದ್ರೆ? ನೀನ್ ಇಲ್ಲಿ ಇಟ್ಕೊಳಮ್ಮ, ಕೇಳ್ಸುತ್ತೆ. ಅವ್ರು ಹೇಳ್ತಾರೆ, ನೀವ್ ಹೇಳಿ. ಹೇಳ್ರಿ ಕ್ವಶನ್ ಹೇಳ. ಓಡುವುದು ಇದು ಯಾವ ರೀತಿ ಬದಲಾವಣೆ ಆಗಿರಬಹುದು? ಭೌತಿಕ ಬದಲಾವಣೆ. ಭೌತಿಕನಾ? ಭೌತಿಕ ಇಲ್ಲ ಅಂದ್ರೆ ರಾಸಾಯನಿಕ, ಆ ತರ ಹೇಳೋದಲ್ಲ. ಯಾಕೆ ಭೌತಿಕ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ, ಹೌದಾ. ನಾನು 4 ಅಂಶವನ್ನ ಹೇಳ್ದೆ, ಆ 4 ಅಂಶದಲ್ಲಿ ಯಾವ್ದಾದ್ರು ಇಲ್ಲ ಆಗ್ತಾ ಇದೆಯಾ ಓಡುವುದ್ರಲ್ಲಿ? ನೀವು ಹೇಳಿರೋ ಉತ್ತರ ಸರಿಯಾಗೇ ಇದೆ, ಭೌತಿಕ ಬದಲಾವಣೆನೆ. ಓಡುವುದು ಭೌತಿಕ ಬದಲಾವಣೆಗೆ ಒಂದು ಉದಾಹರಣೆ, ಎಲ್ರು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಆದ್ರೆ ಯಾಕೆ ಭೌತಿಕ? ಭೌತಿಕ ಬದಲಾವಣೆ ಯಾಕೆ ಇದು?
ಏನ್ ಅನ್ಸುತ್ತೋ ನಿಮ್ಗೆ ಏನ್ ಅನ್ಸುತ್ತೋ ನೀವ್ ಅದನ್ನ ಆರಾಮಾಗಿ ಹೇಳಿ. ಉತ್ತರ ತಪ್ಪಾಗಿದ್ರೂನು ತೊಂದ್ರೆ ಇಲ್ಲ. ನಾವು ಕಲಿಯೋದಿಕ್ಕೆ ಅಲ್ವಾ ಇಲ್ಲಿ ಎಲ್ರೂ ಒಟ್ಟಾಗಿರೋದು. ಅದು ಸ್ಥಿತಿ ಬದಲಾಗತ್ತಿರಲ್ಲ ರೀ ಮೇಡಮ್ ಓಡೋದ್. ಹೀಗೆ ಸ್ಥಿತಿ ಬದಲಾವಣೆ ಅಂದ್ರೆ ಏನು ಅಂತ ಹೇಳ್ದೆ ನಾನು. ಈಗ ಹಣ್ಣು ಕೊಳ್ತಿರೋದು, ಹೌದಾ, ಅಲ್ಲಿ ಸ್ಥಿತಿ ಬದಲಾವಣೆ ಆಯ್ತು. ಅಥವಾ ಬೇರೆನೂ ಹಲವಾರು ಉದಾಹರಣೆಯನ್ನ ನಾವು ನೋಡ್ಬೋದು. ನಾನು ಅದನ್ನ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೇಳ್ತೀನಿ. ಆದ್ರೆ ಇಲ್ಲಿ ಸ್ಥಿತಿ ಹೇಗೆ ಬದಲಾವಣೆ ಆಯ್ತು? ನಾವು ಓಡೋದ್ರಿಂದ ನಮ್ದು ಯಾವ್ದಾದ್ರು ಒಂದು ಈ ಕೈಯೋ ಕಾಲೋ ಕಡಿಮೆ ಆಯ್ತಾ ಅಥವಾ ಹೆಚ್ಚಾಯ್ತಾ, ಏನಾಯ್ತು? ಅವ್ರ ಓಡಪರಿ ಕಾಲೆಲ್ಲ ಮಡಿಸ್ತಾವಲ್ಲ ರೀ ಮೇಡಮ್. ಮಡ್ಚತ್ತೆ, ಆಮೇಲೆ ನೀನ್ ನಿಂತಾಗ ಮತ್ತದ್ ಮೂಲ ಸ್ಥಿತಿಗೆ ಬರತ್ತೆ ಅಲ್ವಾ. ಹಾ ಕೈನು ಹಿಂದೆ ಮುಂದೆ ಆಯ್ತಾವ್ರಿ. ಹಿಂದೆ ಮುಂದೆ ಆಗತ್ತೆ, ಆದ್ರೆ ನೀನು ಮತ್ತೆ ಅದನ್ನ ಮತ್ತೆ ಹಿಂಗ್ ನೀನು ಏನು ಮಾಡದೆ ಅಂದ್ರೆ ಸುಮ್ನೆ ನಿಂತಾಗ ಅದ್ರಲ್ಲಿ ಯಾವ್ದಾದ್ರೂ ಏನಾದ್ರೂ ಬದಲಾವಣೆ ಆಗಿರತ್ತಾ? ಇಲ್ರಿ. ಮುಂಚೆ ನಿನ್ ಕೈ ಹೇಗಿತ್ತೋ ಹಾಗೇ ಇರತ್ತೆ ಅಲ್ವಾ. ಹ್ಞೂ ರೀ. ಆದ್ರೆ ಈಗ ನಾನೊಂದ್ ಕೊಳ್ತಿರೋ ಹಣ್ಣನ್ನ ತಗೊಳ್ತೀನಿ, ಹ್ಞೂ ರೀ. ಅಲ್ಲಿ ಸ್ಥಿತಿ ಬದಲಾವಣೆ ಆಯ್ತು. ನಾನು ಅದನ್ನ ಮತ್ತೆ ಮುಂಚಿನ ತರ ಚಲೋ ಹಣ್ಣು ಮಾಡಬಹುದಾ? ಇಲ್ರಿ. ಆಗಲ್ಲ ಅಲ್ವಾ. ಅದೇ ಭೌತಿಕ ಮತ್ತೆ ರಾಸಾಯನಿಕ ಕ್ರಿಯೆಗೆ ಇರುವಂತಹ ವ್ಯತ್ಯಾಸ ಅಂದ್ರೆ ಅದೇನೆ. ಯಾವಾಗ ಭೌತಿಕ ಕ್ರಿಯೆ ನಡೆಯುತ್ತೋ ನಾವು ಅವಾಗ ಅಂದ್ರೆ ಮೂಲ ಸ್ಥಿತಿಗೆ ಮತ್ತೆ ವಾಪಸ್ ಆದ್ರೂ ತಂದ್ಕೋಬಹುದು. ಆದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ ಅದು ಕಷ್ಟ ಆಗತ್ತೆ. ಬದಲಾದಂತಹ ವಸ್ತು ಏನಿರತ್ತಲ್ಲ ಅದನ್ನ ಮತ್ತೆ ಮೂಲ ವಸ್ತುವಾಗಿ ನಾವು ಮಾಡೋದು ಕಷ್ಟ ಆಗಿರತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಡೆದಾಡೋದು, ಇವಾಗ ನಾನ್ ನಡಿತೀನಿ, ಓಡ್ತೀನಿ, ಏನೇ ಮಾಡಿದ್ರು ನಾನ್ ಮತ್ತೆ ಹಾಗೆ ನಿತ್ತೆ ಅಂತ ಅಂದ್ರೆ ನನ್ ಕೈ ಕಾಲು ಎಲ್ಲದು ಮುಂಚೆ ಯಾವ ತರ ಇರತ್ತೋ ಆಮೇಲೂ ಅದೇ ತರ ಇರತ್ತೆ. ಏನು ಗೊತ್ತಾಗಿರಲ್ಲ ಅಲ್ವಾ. ಅದೇ ನಾನೊಂದು ಏನು ಊಟ ಮಾಡ್ತೀನಿ, ಆಯ್ತಾ. ನನಗೆ ಊಟ ಬೇಡ ಅಂತ ಹೇಳಿ ನಾನ್ ಮತ್ತೆ ವಾಪಸ್ ಆ ಒಂದು ಏನ್ ತಿಂದಿರ್ತೀನೋ ಅದನ್ನೇ ಮತ್ತೆ ವಾಪಸ್ ಪಡ್ಕೋಬಹುದಾ? ಇಲ್ರಿ. ಇಲ್ಲ ಅಲ್ವಾ. ಅಲ್ಲಿ ಬದಲಾವಣೆ ಆಗ್ ಹೋಗಿರತ್ತೆ. ಹಾಗಾಗಿ ಯಾವ ಬದಲಾವಣೆ ಹಿಂತಿರುಗಿಸೋದಿಕ್ಕೆ ಸಾಧ್ಯ ಆಗಲ್ವೋ ಅಂತಹ ಬದಲಾವಣೆಯನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಯಾವ್ದನ್ನ ನಾವು ಮರಳಿ ಪಡಿಬಹುದೋ ಅದು ಭೌತಿಕ ಬದಲಾವಣೆ ಆಗಿರತ್ತೆ. ಸೊ ಇವಾಗ ಹೇಳಿ, ಓಡೋದು ಯಾಕೆ ಭೌತಿಕ ಆಯ್ತು ಹಾಗಿದ್ರೆ? ಅದು ಮೊದಲು ಹೆಂಗಿತ್ತು ಮಾಡಬಹುದು. ವೆರಿ ಗುಡ್. ಹಾಗಾಗಿ ಅದು ಭೌತಿಕ ಬದಲಾವಣೆ. ಈಗ ನಾವೆಲ್ಲರೂ ಊಟ ಮಾಡ್ತೀವಿ, ಹೌದಾ? ಎಲ್ಲಿ ಊಟ? ಏನಂದ್ರಿ? ಈಗ ನಾವು ಊಟ ಮಾಡ್ತೀವಿ ಅಲ್ವಾ, ರೊಟ್ಟಿ ತಿಂತೀವೋ, ಅನ್ನ ಊಟ ಮಾಡ್ತೀವೋ, ಏನೋ ಊಟ ಮಾಡ್ತೀವಿ, ಹೌದಾ? ಎಲ್ಲಿ ಹೋಗುತ್ತೆ ಆ ಊಟ ಎಲ್ಲ? ಎಲ್ಲಿ ಹೋಗತ್ತೆ? ಹೊಟ್ಟೆ ಒಳಗಡೆ ಹೋಗತ್ತೆ. ಏನಾಗತ್ತೆ ಹೊಟ್ಟೆ ಒಳಗಡೆ ಹೋಗಿ? ಜೀರ್ಣ ಆಗಿ ಆಮೇಲೆ ಏನಾಗತ್ತೆ? ವಿಸರ್ಜನೆ ಮಾಡೋದು ಏನನ್ನ? ಯಾವ್ದು ನಮ್ ಶರೀರಕ್ಕೆ ಬೇಡವಾಗಿರುತ್ತೋ ಅದು ವಿಸರ್ಜನೆ ಆಗತ್ತೆ ಅಲ್ವಾ. ಬೇಕಾಗಿರೋದು ಎಲ್ಲದೂ ಕಳಿಸ್ಬಿಡ್ತೀವ ಬೇಡ ಅಂತ. ಹಾಗಿದ್ರೆ ಅಷ್ಟು ವಿಸರ್ಜನೆ ಆಗಿ ಹೋಗತ್ತೆ ಅಂದ್ರೆ ನೀವು ಚಿಕ್ಕ ಪಾಪು ಇದ್ದವರು ಇವತ್ 10ನೇ ಕ್ಲಾಸಲ್ಲಿ ಕೂತಿದ್ದೀರಾ. ಹೇಗೆ ಅಷ್ಟು ಬೆಳೆದ್ರಿ? ಎಲ್ಲದು ನಾವು ತಿಂದಿದ್ದಷ್ಟು ವಿಸರ್ಜನೆ ಆಗಿ ಹೋಗೋದಿದ್ರೆ ನಾವು ಚಿಕ್ಕ ಪಾಪುನೇ ಆಗಿರ್ಬೇಕಿತ್ತು ಅಲ್ವಾ. ಬೆಳೆಯೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಬಟ್ ನಾವು ಬೆಳೆದಿದೀವಿ. ನಾವು ಪಾಪು ಇದ್ದವರು ಇವತ್ತು 10ನೇ ಕ್ಲಾಸಿಗೆ ಬಂದಿದ್ದೀವಿ. ನಾಳೆ PUC ಹೋಗ್ತೀರಾ, ಆಮೇಲೆ ಡಿಗ್ರಿ ಮಾಡ್ತೀರಾ ಅಥವಾ ಎಂಜಿನಿಯರಿಂಗ್ ಮಾಡ್ತೀರಾ. ನಮ್ಮಿಲ್ಲಿ ಸಂಕಲ್ಪಲ್ಲಿ ಓದ್ದವ್ರು ಎಷ್ಟೋ ವಿದ್ಯಾರ್ಥಿಗಳು ಈ ತರ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾರೆ. ನಾನು ಹಾಗೆ ನಮ್ಮ ಸಂಕಲ್ಪ ಇಡೀ ತಂಡ ಅದನ್ನೇ ಬಯಸ್ತಾ ಇದ್ದೀವಿ. ನೀವು ಕೂಡ ಆ ತರ ಮಕ್ಕಳಾಗ್ಲಿ ಅನ್ನೋದು ನಮ್ಮ ಹಾರೈಕೆ. ಆಯ್ತಾ? ಆಗ್ತೀರಾ?
2025-26ನೇ ಇಸ್ವಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಮಕ್ಕಳು ಕೂಡ ರ್ಯಾಂಕ್ ಅನ್ನ ಪಡ್ಕೊಂಡ್ರು ಅನ್ನೋ ತರ ಆಗ್ಬೇಕು. ಆಗತ್ತಾ ಅದು? ಹೂರಿ ಹೂರಿ ಅಂತ ಹೇಳೋದಷ್ಟೇ ಅಲ್ಲ, ಮಾಡಿ ತೋರಿಸ್ಬೇಕು. ಓಕೆನಾ? ಓಕೆ. ಸೊ ಇವತ್ತು ನಾವು ಏನೇನನ್ನ ಅಭ್ಯಾಸ ಮಾಡಿದ್ವಿ ಹಾಗಿದ್ರೆ ಮಕ್ಳೇ? ಎಲ್ರು ಆನ್ಸರ್ ಮಾಡ್ಬೇಡಿ. ಅಂದ್ರೆ ಇದು ಆನ್ಲೈನ್ ತರಗತಿ ಆಗಿರೋದಕ್ಕೆ ಒಂಥರ ಎಕೋ ಆದಂಗೆ ಕೇಳಿಸತ್ತೆ. ಯಾರಾದ್ರೂ ಒಬ್ರು ಅಂದ್ರೆ ನೀವೇ ಆಯ್ಕೆ ಮಾಡ್ಕೊಂಡು ಯಾರು ಆನ್ಸರ್ ಮಾಡ್ತೀರಾ ಅಂತ. ಯಾವಾಗ್ಲೂ ಅವರೇ ಮಾಡಬಾರ್ದು, ಮತ್ತೆ ಪ್ರತಿನಿತ್ಯದ ಕ್ಲಾಸಲ್ಲೂ ಒಬ್ರೇ ಆನ್ಸರ್ ಮಾಡೋ ತರ ಆಗ್ಬಾರ್ದು. ಎಲ್ಲರೂ ತಪ್ಪಾದ್ರೂ ತೊಂದರೆ ಇಲ್ಲ, ಉತ್ತರವನ್ನ ಹೇಳಿ, ತಪ್ಪಾದ್ರೆ ತಿದ್ದಣ. ಆಯ್ತಾ? ಸೊ ಯಾರಾದ್ರೂ ಒಬ್ರು ಒಂದೊಂದು ವಿಷಯವನ್ನ ಹೇಳ್ತಾ ಹೋಗಿ. ಮೊದಲಿಗೆ ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ಉದಾಹರಣೆ ಮೂಲಕ ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ವ್ಯಾಖ್ಯಾನ ಅಲ್ಲ, ಉದಾಹರಣೆ. ನಮ್ಮ ಪ್ರತಿನಿತ್ಯ ನಡೆಯುವಂತಹ ಕ್ರಿಯೆಗಳನ್ನ ತಗೊಂಡು ನಾವು ಉದಾಹರಣೆಯನ್ನ ನೋಡಿದ್ವಿ. ಸೊ ಯಾವ್ದು ಉದಾಹರಣೆ ಆಗ್ಬಹುದು ಅನ್ನೋದನ್ನ ನೀವೀಗ ಇಲ್ಲಿ ನಾನು ಆಲ್ರೆಡಿ ಇಲ್ಲೊಂದಿಷ್ಟು ಅಂಶವನ್ನ ಬರ್ದಿರೋದು ಅಂದ್ರೆ ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಉದಾಹರಣೆಗಳು ಯಾವ್ಯಾವ್ದು ಅನ್ನೋದು ಕಾಣಿಸ್ತಾ ಇದೆಯಾ ಮಕ್ಳೇ? ಇದನ್ನು ಎಲ್ಲ ನೋಡ್ಕೊಳ್ಳಿ. ಹಾಲು ಕೋಣೆ ಉಷ್ಣಾಂಶದಲ್ಲಿ ಬಿಟ್ಟಾಗ್ಲೂ ಕೂಡ ಹೆಪ್ಪಾಗತ್ತೆ ಬೇಸಿಗೆ ಕಾಲದಲ್ಲಿ. ನೀವ್ ಅದನ್ನ ಹೆಣ್ಮಕ್ಳು ವಿಶೇಷವಾಗಿ ಅಡಿಗೆ ಮಾಡ್ತೀರಾ ಅಲ್ವಾ ಮನೆಯಲ್ಲಿ? ಆ ಟೈಮಲ್ಲಿ ಹಾಲು ಒಡೆದು ಹೋಗೋದು, ಹಾಲು ಹೆಪ್ಪಾಗೋದು ನೋಡಿರ್ತೀರಾ ಅಲ್ವಾ? ಸೊ ಈ ತರದ್ದು ಕ್ರಿಯೆಯನ್ನ ನೋಡಿದಾಗ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ರಾಸಾಯನಿಕ ಕ್ರಿಯೆ. ಹಾಗಿದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ವಸ್ತುಗಳು ಹಾ, ಕರೆಕ್ಟ್ ಇದೆ. ಹೇಳಿ, ಯಾರು ಹೇಳ್ತಾ ಇದ್ರಿ? ಹೇಳಿ, ತೊಂದ್ರೆ ಇಲ್ಲ. ವಸ್ತು ಫಸ್ಟ್ ಹೆಂಗಿತ್ ಹಂಗ ಇರಲ್ರಿ, ಚೇಂಜ್ ಐತದ್ರಿ. ಚೇಂಜ್ ಆಗತ್ತೆ ಅಲ್ವಾ? ಸೊ ಆ ಥರದನ್ನ ನಾವೇನಂತ ಹೇಳ್ತೀವಿ? ರಾಸಾಯನಿಕ ಕ್ರಿಯೆ. ಮತ್ತೆ ಇನ್ನೊಂದು ಅಂಶ ನಾವು ಗಮನಿಸಲೇಬೇಕಾದಂತಹ ಅಂಶ ಏನು ಅಂದ್ರೆ, ರಾಸಾಯನಿಕ ಕ್ರಿಯೆ ನಡೆದಾಗ ನಾವು ಅದನ್ನ ಹಿಂತಿರುಗಿಸೋದಿಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಮೊದಲು ವಸ್ತು ಯಾವ ತರ ಇತ್ತೋ ಅದೇ ತರ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಅಂತ ಅಂದ್ರೆ, ಮನೆಯಲ್ಲಿ ಒಲೆ ನೋಡಿದೀರಾ? ಇವಾಗೆಲ್ಲ ಸ್ಟವ್ ಬಂದಿದೆ, ಆ ತರದ್ದಲ್ಲ. ಕಟ್ಟಿಗೆ ಒಲೆ, ಸೌದೆ ಹಾಕಿ ಅಂದ್ರೆ ಕಟ್ಟಿಗೆ ಹಾಕಿ ಅದನ್ನ ಸುಡೋದು. ಇಲ್ಲ ಅಂದ್ರೂ ನೀವು ಸುಮ್ನೆ ಹಿಂಗೆ ರಜದಲ್ಲೆಲ್ಲ ಇದ್ ಮಾಡ್ತಾ ಎಲ್ಲ ಮನೆಯಲ್ಲಿ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಅಕ್ಕ ತಂಗಿ ಎಲ್ರು ಬಂದಿದ್ದಾರೆ, ನಾವು ರಾತ್ರಿ ಕ್ಯಾಂಪ್ ಮಾಡೋಣ ಅಂತ ಹೇಳಿ ಕಟ್ಟಿಗೆಯನ್ನೆಲ್ಲ ಜೋಡಿಸಿ ಬೆಂಕಿ ಹಾಕಿರೋದ್ ನೋಡಿದೀರಾ? ಜಾತ್ರೆ ಗೀತ್ರೆ ಆದಾಗ ಅಲ್ಲಿ, ಹೌದಾ? ಒಂದ್ಸಲ ಸುಟ್ಟೋಯ್ತು ಕಟ್ಟಿಗೆ ಅಂತ ಅಂದ್ರೆ ನಾವು ಮತ್ತೆ ಆ ಕಟ್ಟಿಗೆಯನ್ನ ವಾಪಸ್ ತಗೊಳ್ಬಹುದಾ ಮಕ್ಳೇ? ಹೌದಾ? ಅದನ್ನ ಮರಳಿ ನಾವು ಪಡೆಯೋದಿಕ್ಕೆ ಸಾಧ್ಯ ಆಗಲ್ಲ. ಇಂತಹದೆಲ್ಲದು ಏನಾಗಿರತ್ತೆ? ಕ್ರಿಯೆ. ಸೊ ಇವತ್ತು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದೆಲ್ರಿಗೂ ಅರ್ಥ ಆಗಿದ್ಯಾ ಹಾಗಿದ್ರೆ? ಓಕೆ, ವೆರಿ ಗುಡ್. ನಾಳಿನ ಕ್ಲಾಸ್ ಅಲ್ಲಿ ನನಗೆ ಭೌತಿಕ ಕ್ರಿಯೆ ಮತ್ತೆ ರಾಸಾಯನಿಕ ಕ್ರಿಯೆಗೆ ಎಲ್ರು ಎರಡೆರಡು ಎಕ್ಸಾಂಪಲ್ ಅನ್ನ ಹೇಳ್ತೀರಾ? ಓಕೆ. ಸೊ ಇವತ್ತು ನಾವು ಕ್ಲಾಸ್ ಅಲ್ಲಿ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದಕ್ಕೆ ಡೆಫಿನೇಷನ್ ಅನ್ನು ನೋಡಿದೀವಿ. ಯಾರಾದ್ರೂ ಆ ಡೆಫಿನೇಷನ್ ಅನ್ನ ಹೇಳಿ ನೋಡೋಣ. ವಸ್ತುಗಳು ಹೊಸ ವಸ್ತುವಿನ ಜೊತೆ ವರ್ತಿಸಿ ಬೇರೊಂದು ಹೊಸ ವಸ್ತುವನ್ನು ನೀಡುವುದು, ಅಥವಾ ಮೂಲ ವಸ್ತುವು ತುಂಡಾಗಿ ಅಥವಾ ಬೇರ್ಪಟ್ಟು ಹೊಸ ವಸ್ತುಗಳನ್ನು ನೀಡುವುದು. ಈ ಹೊಸ ವಸ್ತುಗಳ ಗುಣಲಕ್ಷಣಗಳು ಮೂಲ ವಸ್ತುವಿಗಿಂತ ಭಿನ್ನವಾಗಿರುತ್ತವೆ. ಈ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುವರು. ನಾನ್ ಬರ್ಸಿರೋ ಡೆಫಿನೇಷನ್ ಅನ್ನ ಓದಿ ಹೇಳಿದ್ರೆ ಸಾಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತಾ?
ಅರ್ಥ ಆಗಿದ್ಯಾ ಎಲ್ರಿಗೂ? ಯಾರಿಗಾದ್ರೂ ಇವತ್ತು ನಾನು ಏನ್ ಹೇಳದ್ನಲ್ಲ ಇದ್ರ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆಯಾ? ಏನೇ ಡೌಟ್ಸ್ ಇದ್ರೂನು ಕೇಳ್ಕೋಬಹುದು. ಟೀಚರ್ ಡೌಟ್ ಇಲ್ರಿ. ಇಲ್ವಾ? ಹಾಗಿದ್ರೆ ಎಲ್ರು ಇದ್ರ ಮೇಲೆ ಏನೇ ಪ್ರಶ್ನೆ ಬಂದ್ರು ಆನ್ಸರ್ ಮಾಡ್ತೀರಾ? ಈಗ 10 ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಇವತ್ತು ಆಗಿರೋ ಪಾಠದ ಮೇಲೆ 10 ಮಾರ್ಕ್ಸ್ ಕ್ವಶನ್ ಆಯ್ತಾ? ಕೇಳಿಸ್ತಾ ಇಲ್ಲ ಏನು? ಭೌತಿಕ ಬದಲಾವಣೆ ಎಂದರೇನು? ಭೌತಿಕ ಬದಲಾವಣೆಯಲ್ಲಿ ವಸ್ತುವಿನ ಗುಣಲಕ್ಷಣಗಳು ಬದಲಾಗೋದಿಲ್ಲ ಆಯ್ತಾ? ಅಂತಹ ಕ್ರಿಯೆಯನ್ನ ನಾವು ಮತ್ತೆ ಮೂಲ ವಸ್ತುವನ್ನ ಮರಳಿ ಪಡೆಯುವಂತಹ ಬದಲಾವಣೆಯನ್ನ ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ. ಓಕೆನಾ? ಕೇಳಿಸಿದ್ಯಾ? ಹಲೋ ರೀ ಮೇಡಮ್, ಹಾ ಹೇಳಿ. ಈಗ ಮಂಜುಗಡ್ಡೆ ರೀ ಹಾ ಅದಕ್ಕೆ ನಾವು ಬೇಯಿಸಿದಾಗ ಮತ್ ನೀರ್ ಐತರಿ, ಮತ್ತ ಫ್ರಿಜ್ಜಿನ ಮಣ ಇಟ್ಟಾಗ ಅದು ಇದು ಐತರಿ ಮಂಜುಗಡ್ಡೆ ಐತದ್ರಿ. ಹಾ ಮತ್ತ ಅದ ಯಾವ ಬದಲಾವಣೆ ಐತದ್ರಿ? ಹಾ ಈಗ ಮಂಜುಗಡ್ಡೆ ಅಂದ್ರೆ ಏನದು? ನೀರು ಅಲ್ವಾ? ಹ್ಞೂ ರೀ. ನೀರನ್ನ ನಾವು ಫ್ರಿಜ್ ಅಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆ ಆಗತ್ತೆ. ಸೊ ಹ್ಞೂ ರೀ. ನೀರಿನ ಸೂತ್ರ, ಅಣುಸೂತ್ರ H2O ಅಂತ ಗೊತ್ತಿದೆ ಅಲ್ವಾ ಎಲ್ರಿಗೂ? ಹ್ಞೂ ರೀ. ಹಾ ಈ ನೀರನ್ನ ನಾವು ಫ್ರಿಜ್ ಅಲ್ಲಿ ಇಡ್ತಾ ಇದೀವಿ ಅಂತ ಅಂದ್ರೆ ಇಲ್ಲೂ ಕೂಡ ನೀವು ನೋಡಬಹುದು, ನಾವು ಅದರ ಏನು ಸ್ಥಿತಿಯನ್ನ ನಾವು ಬದಲು ಮಾಡ್ತಾ ಇಲ್ಲ, ಅದರ ಆಕಾರ ಬದಲಾಗ್ತಾ ಇದೆ ಅಷ್ಟೇನೆ. ಇದು ನೀರಾಗಿರೋದು ಫ್ರಿಜ್ ಅಲ್ಲಿ ಇಟ್ಟಾಗ್ಲೂ H2O ಆಗೇ ಇರತ್ತೆ. ಅದರ ಹ್ಞೂ ರೀ. ಅಣುಸೂತ್ರ ಬದಲಾಗ್ತಾ ಇಲ್ಲ, ಅಂದ್ರೆ ಅದು ರಾಸಾಯನಿಕ ಬದಲಾವಣೆ ಆಗಲ್ಲ ಮಕ್ಳೇ ಆಯ್ತಾ? ಸ್ಥಿತಿ ಬದಲಾವಣೆ ಐತಿಲ್ಲ ರೀ? ಇದು ಸ್ಥಿತಿ ಬದಲಾವಣೆ ಅಂತ ನಾವು ತಗೊಳ್ಳೋದಿಕ್ಕಾಗಲ್ಲ, ಇದು ಆಕಾರದಲ್ಲಿ ಬದಲಾವಣೆ ಆಗಿರತ್ತೆ ಆಯ್ತಾ? ಆಕಾರದಲ್ಲಿ. ಹಾ ಹ್ಞೂ ರೀ. ಹಾಗಾಗಿ ಇದನ್ನ ನಾವು ಭೌತಿಕ ಬದಲಾವಣೆ ಅಂತಾನೆ ನಾವು ತಗೊಳ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೀರಾಗಿದ್ದಾಗ್ಲೂ ಅದು H2O ಆಗೇ ಇರತ್ತೆ. ಅದು ಏನು ಮಂಜುಗಡ್ಡೆ ಆದಾಗ, ಐಸ್ ಕ್ಯೂಬ್ ಆದಾಗ್ಲೂ ಕೂಡ ಅದು H2O ಆಗೇ ಇರತ್ತೆ. ಅದರಲ್ಲಿ ಅಂದ್ರೆ ಅದರ ಅಣುಸೂತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಅದೇ ನಾವು ಅನಿಲ ಮಾಡಿದಾಗ, ಅಂದ್ರೆ ಇದಕ್ಕೆ ನಾವು ನೀರನ್ನ ಸ್ಟವ್ ಮೇಲಿಟ್ಟು ಅದನ್ನ ಗಾಳಿಯಾಗಿ ಮಾಡ್ತೀವಿ ಆಯ್ತಾ? ಹಾಗೆ ಮಾಡಿದಾಗ್ಲೂ ಕೂಡ ಅದು H2O ಆಗೇ ಇರತ್ತೆ ಆಯ್ತ್ರಿ. ಆಯ್ತಾ? ಇದು ದ್ರವವಾಗಿದ್ದಾಗ ಏನ್ ಹೇಳಿ? ಭೌತಿಕ ಬದಲಾವಣೆ, ಭೌತಿಕ ಕ್ರಿಯೆ ಎಂದರೇನು ಅಂತ. ಭೌತಿಕ ಕ್ರಿಯೆ ಅದೇ ಹೇಳಿದ್ನಲ್ಲ, ಯಾವಾಗ ಕ್ರಿಯೆ ನಡೆಯತ್ತೋ ಅಲ್ಲಿ ವಸ್ತುವಿನ ಏನು ರಾಸಾಯನಿಕ ಬದಲಾವಣೆ ಆಗದೆ ಇದ್ರೆ, ಅಂದ್ರೆ ರಾಸಾಯನಿಕ ಸೂತ್ರ ಇರಬಹುದು ಅಥವಾ ಅದರ ಸ್ಥಿತಿ ಬದಲಾವಣೆ ಆಗದೆ ಇದ್ರೆ, ಮತ್ತೆ ಮೂಲ ವಸ್ತುವನ್ನ ನಾವು ಮರಳಿ ಪಡೆಯೋ ತರ ಇದ್ರೆ, ಅದರ ಗುಣಲಕ್ಷಣಗಳು ಬದಲಾಗದೆ ಇರುವಂತಹ ಕ್ರಿಯೆಗಳನ್ನ ನಾವು ಭೌತಿಕ ಕ್ರಿಯೆ ಅಂತ ಕರಿತೀವಿ. ಮೇಡಮ್, ಮ್ಯಾಗ್ನೀಸಿಯಂ ರಿಬ್ಬನ್ ಅನ್ನು ಸುಟ್ಟಾಗ ಅದು ಭೌತಿಕ ಬದಲಾವಣೆ ರಾಸಾಯನಿಕ ಬದಲಾವಣೆ ರೀ? ರಾಸಾಯನಿಕ ಬದಲಾವಣೆ. ನಾವಿವಾಗ ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನ ನೋಡಿದ್ವಿ ಅಲ್ವಾ? ಯಾಕೆ ಹೇಳಿ ಅದು ರಾಸಾಯನಿಕ? ಯಾಕೆ? ಮೆಗ್ನೀಷಿಯಂ ರಿಬ್ಬನ್ Mg ಅಂತ ತಗೊಂಡ್ರೆ ಇದು ಮೆಗ್ನೀಷಿಯಂನ ಸಂಕೇತ, ಹೌದಾ? ಯಾವಾಗ ನಾವು ಅದನ್ನ ಸುಡ್ತೀವಿ ಅದು ಗಾಳಿಯಲ್ಲಿನ ಆಕ್ಸಿಜನ್ನ ಜೊತೆಗೆ ವರ್ತಿಸತ್ತೆ, ಹೌದಾ? ಆದ್ರೆ ಇಲ್ಲಿ H2O ವನ್ನ ನಾವು ಫ್ರಿಜ್ ಅಲ್ಲಿ ಇಟ್ಟಾಗ್ಲೂ ಅದು ಯಾವ್ದ್ರ ಜೊತೆಗೂ ವರ್ತಿಸಲ್ಲ, ಅದರ ಅಣುಸೂತ್ರ ಬದಲಾಗಲ್ಲ. ಹಾಗೆ ನಾವು ಅದನ್ನ ಮರಳಿ ಪಡಿಬಹುದು. ಇದು ಘನ ಆಗಿದ್ಮೇಲೆ ನಾವು ಮತ್ತೆ ಅದನ್ನ ನೀರಾಗಿ ಪಡ್ಕೋಬಹುದು ಅಲ್ವಾ? ಅಂದ್ರೆ ಹಿಂಪಡಿಬಹುದು ಅದನ್ನ, ಹೌದಾ ಇಲ್ವೋ? ನೀರಿದೆ, ನಾನು ಫ್ರಿಜ್ ಅಲ್ಲಿ ತಗೊಂಡು ಹೋಗಿ ಇಡ್ತೀನಿ ಆಯ್ತಾ?
ಐಸ್ ಆಗತ್ತೆ. ನಾನು ಆಮೇಲೆ ಮತ್ತೆ ಅದನ್ನ ಹೊರಗಡೆ ತೆಗೆದಿಟ್ಕೊಳ್ತೀನಿ, ಅದ್ ಮತ್ತೆ ನೀರಾಗತ್ತೋ ಇಲ್ವೋ? ಆಗತ್ತೆ ಅಲ್ವಾ? ಸೊ ಇದು ಯಾವ್ದಕ್ಕೆ ಉದಾಹರಣೆ ಆಯ್ತು ಹಾಗಿದ್ರೆ? ಭೌತಿಕ ಬದಲಾವಣೆ. ಆದ್ರೆ ಇಲ್ಲಿ mg ಮತ್ತೆ O2 ಸೇರಿ MgO ಆಗಿರತ್ತೆ, ಹೌದಾ? ಅಂದ್ರೆ ಅದರ ಸೂತ್ರ ಚೇಂಜ್ ಆಗ್ತಾ ಇದೆ. ಮೆಗ್ನೀಷಿಯಂ ಆಕ್ಸೈಡ್ ಆದಾಗ ಅದರ ರಾಸಾಯನಿಕ ಸೂತ್ರ ಬದಲಾವಣೆ ಆಗ್ತಿದೆ, ಅಂದ್ರೆ ಅದರ ರಾಸಾಯನಿಕವಾಗಿ ಬದಲಾವಣೆ ಆಗ್ತಾ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಸೊ ಈಗ ಹೇಳಿ, ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬೆಂಕಿಗೆ ಹಿಡಿದಾಗ ಅಲ್ಲಿ ರಾಸಾಯನಿಕ ಬದಲಾವಣೆನಾ ಭೌತಿಕ ಬದಲಾವಣೆನಾ? ರಾಸಾಯನಿಕ ಬದಲಾವಣೆ, ಹೌದಾ? ಸೊ ರಾಸಾಯನಿಕ ಬದಲಾವಣೆ, ಅದರ ಒಂದಿಷ್ಟು ಅಂಶಗಳನ್ನ ನಾನು ಹೇಳಿದ್ನಲ್ಲ, ಅದರ ಆಧಾರಿತವಾಗಿ ನಾವು ರಾಸಾಯನಿಕ ಬದಲಾವಣೆ ಅನ್ನೋದನ್ನ ನೋಡ್ತೀವಿ. ಅರ್ಥ ಆಗಿದ್ಯಾ? ಓಕೆ, ಮತ್ತೊಂದ್ಸಲ ಇದನ್ನ ಓದ್ಕೊಳ್ಳಿ, ಆಮೇಲೆ ಉದಾಹರಣೆಯನ್ನ ಬರ್ಕೊಳ್ಳಿ. ನಾನು ಇವತ್ತು ಹೇಳಿದ್ನಲ್ಲ ಆ ರೀತಿಯಾಗಿ ಎರಡಕ್ಕೂ ಎರಡೆರಡು ಉದಾಹರಣೆಯನ್ನ ಬರ್ಕೊಳ್ಳಿ. ಇನ್ನು ಮಿಕ್ಕಿರೋ ವಿಷಯವನ್ನ ನಾವು ನಾಳೆ ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.